ವೈಯಕ್ತಿಕವಾಗಿ ಏನಾರ ಆಗಲಿ ಆ ಸಂಘದಿಂದ ಏನು ಲಾಭಾಂಶ ಐತಿ ಏನೈತಿ ಆ ಸಂಘ ಹುಟ್ಟಾಕಿದ್ದು ಎದಕ್ಕೆ ಏನು ಅನ್ನೋದೆಲ್ಲ ನಮ್ಮ ಅಧ್ಯಕ್ಷರು ಹೇಳ್ಕೊಡ್ತಾರೆ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ಸಂಘ ಉದ್ದೇಶಿಸಿ ಮತ್ತು ಯಾವ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಚಿತ್ರದುರ್ಗ ಹೇಳಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಈಗ ಮುಂದೆ ನಮ್ಮ ಅಧ್ಯಕ್ಷರಾದಂಥ MN ಕರಂಡಿ ಅವರು ಈಗ ನಾವು ಮೊದಲೊಂದು ಸಂಘ ಸ್ಥಾಪಿಸಿ ಅದರಿಂದ ಸಾಕಷ್ಟು ನಮ್ಮ ಈಗ ಏನು ಬಂದಾದ ಕಂಪ್ನಿಯಿಂದ ಕೆಲವೊಬ್ಬರಿಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ತೀವಿ. ಯಾರು ಏನೋ ಕಸ್ಟಮರ್ ಕ್ರಾಸ್ ಕೊಡಲಿ, ಅವರ ಆಫೀಸರ್ ಕ್ರಾಸ್ ಕೊಡಲಿ, ಅದನ್ನೆಲ್ಲ ಮಾಡಿದ್ದು ನಮ್ಮ ಮೆಂಬರ್ಸ್ನ ನಮಗೆ ಕೈ ಜೋಡಿಸ್ಲಿಕ್ಕೆ ಅದನ್ನು ಬಂದ್ ಮಾಡಿ ನಾವು ಬೇರೆ KGVP ಅಂತೇಳಿ ಅದು ಒಂದಕ್ಕೆ ಸಂಬಂಧಪಟ್ಟಂಥ ಉದ್ದೇಶ ಇಟ್ಕೊಂಡ್ರೆ ಅದರ ಪಲ್ಸ್ ಅಂತೇಳಿ ಅಷ್ಟೇ ಮಾಡಿದ್ವು. ಅದು ಪಲ್ಸ್ ಅಂತೇಳಿ ಅಂತಂದ್ರೆ ಅವ್ರು ಅಷ್ಟೇ ನಮಗೆ ಬರೋದಕ್ಕೆ ನಾವು ಅದನ್ನು ತೆಗೆದು KGVP ಕರ್ನಾಟಕ ಜನ ವಿಕಾಸ ಪರಿಹಾರ ಸಮಿತಿ ಅಂತೇಳಿ ಮಾಡ್ಕೊಂಡು ಎಲ್ಲರಿಗೂ ಅನುಕೂಲ ಆಗಲಿ. ಈಗ ಒಮ್ಮೆ ನಾವೆಲ್ಲರೂ ಖರೀದಿ ಇಟ್ಕೊಂಡ್ರೆ ಕೈಗೆ ಖರ್ಚು ಮಾಡ್ಕೊಂಡು ಬರ್ಲಿಕ್ಕೆ ಹಗಲಲ್ಲೇ ಬರ್ಲಿಕ್ಕೆ ಅವ್ರಿಗೆ ಹಿಂದೆ ನೋಡ್ತಿರ್ತಾರೆ. ನಾವೇ ನೋಡ್ತಿರ್ತೇವೆ ಹಿಂದೆ ಏನು ಪಾಪ ಕ್ಲೀನ್ ಖರ್ಚು ಮಾಡ್ಕೊಂಡು ಇದನ್ನು ನಮ್ಮ ಡಾಕ್ಟರ್ ದುಡ್ಡು ಹಾಕಿತ್ತಂದ್ರೆ ಹೆಂಗೆ ನಾವು ಏನು ದುಡಿತೇವೋ ಅದಕ್ಕೆ ನಮ್ಗೆ ಇನ್ಕಮ್ ಬರಬೇಕು. ಇನ್ಕಮ್ ಹೆಂಗೆ ಬರ್ತೈತಿ ಅನ್ನುವಂಥದ್ದು ಎಲ್ಲ ಅವರೇ ತಿಳಿಸ್ಕೊಡ್ತಾರೆ. ಇದು ಒಂದು ರೀತಿ ನಮಗೂ ಅದ ಹಿಂದೆ ನಾವು ಏನು ಮಾಡಿರ್ತೀವಿ ಅಂದ್ರೆ ದಿವಸ ಆರ್ಥಿಕ ನೋಡ್ಬೇಕಾದ್ರೂ ನಾವು ಸರಿಯಾಗಿ ಜೋಡಿಸಲಿಲ್ಲ ಅವ್ರಿಗೆ, ಕೈ ಜೋಡಿಸಲಿಲ್ಲ. ಈಗ ಇತ್ತಿತ್ತಲಾಗಿನ ಅವರು ಒಂದು ಮೊನ್ನೇನೋ ಕೊಟ್ಟಂದು ಅರ್ಜಿ ಕೊಟ್ಟಿದ್ರು ಯಾರಿಗೆ DO ಆಫೀಸಿಗೆ, ಚಿಕ್ಕನಗೌಡರು, ಡಾಕ್ಟ್ರು ಸಿದ್ದಣ್ಣರು ಇವ್ರು ಕೊಟ್ಟರು. ಅದು ನಮ್ಮ ಸಂಘಕ್ಕೆ ಏನಾಗಿದೆ ಅನ್ನೋದು ಸಹಿತ ಹೇಳ್ತಾರೆ. ಇಂಥವೆಲ್ಲ ಪ್ರಕರಣಗಳ ಈಗ ಯಾವೋ ಏನೋ ಈಗ ಅಮೃತ ಅಷ್ಟ ಅಲ್ಲ, 100 ತಾಲೂಕು ಅಷ್ಟ ಅಲ್ಲ, ಈಗ ಸಂಘದ ತಾಲೂಕು ಇರಬೇಕು ಎಲ್ಲರ. ಈಗ ನಾವು ಕರ್ನಾಟಕದನ್ನ ಅವಶ್ಯಕತೆ ಅಂದ್ರೆ ಎಲ್ಲ ಕಡೆ ಬರ್ತದಂದ್ರೆ ನಾವು ಎಲ್ಲಿ ಅದು ತಪ್ಪು ನಡೀತೈತಿ ಅದನ್ನು ನಾವು ಹಿಡಿಯಕ್ಕೆ ನಮ್ಮ ಸಂಘದಿಂದ ನಾವು ಎಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ಮತ್ತು ಈಗ ನಾವು ಒಬ್ಬರನ್ನ ಮೆಂಬರ್ ಅಂತಂದ್ರೆ ನಾವು ಖರ್ಚಿಗಾಗಿನ ಒಬ್ಬರು ಮೆಂಬರ್ಶಿಪ್ ಮಾಡ್ಬೇಕಂತಂದ್ರೆ ಅದಕ್ಕೆ ಫೀ ಐತಿ. ಆ ಫೀ ತೊಗೊಂಡ್ರೆ ನಾವು ಒಮ್ಮೆ ಮೆಂಬರ್ಶಿಪ್ ಮಾಡಿದ್ರೆ ಅವ್ರು ಕಡಿತನಕ ಇರ್ತೈತಿ. ನಾವು ಏನೋ ಇವತ್ತು ರಾಜಕಾರಣಿ ಅವ್ರು ತಪ್ಪು ಮಾಡಿದ್ರು ಆಯ್ತು, ಇವತ್ತು ಆಫೀಸರ್ ತಪ್ಪು ಮಾಡಿದ್ರು ಆಯ್ತು, ನಾವು ಎಲ್ಲರೂ ಮೆಂಬರ್ಸ್ ಕೂಡಿ ಅದನ್ನು ನಾವು ತಪ್ಪು ಕಂಡು ಹಿಡಿದ್ರೆ ನಮ್ಮ ಸಂಘಕ್ಕೆ ಏನು ಅದರಿಂದ ಲಾಭ ಐತೆ ಅನ್ನುವಂಥದ್ದು ನಮ್ಮ ಡಾಕ್ಟರ್ ಎಲ್ಲ ತಿಳಿಸ್ಕೊಡ್ತಾರೆ. ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿ ಮುಂದೆ ಈ ಸಂಘ ಉದ್ದೇಶಿಸಿ ಅಥವಾ ಒಟ್ಟು ಇದರ ಲಾಭಾಂಶ ಏನಕ್ಕೆ ಅನ್ನೋಂದ್ರೆ ನಮ್ಮ ಅಧ್ಯಕ್ಷರಾದಂಥ MN ಕರಂಡಿ ಅವರು ತಿಳಿಸ್ಕೊಡ್ಬೇಕಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ತೇನೆ. ಸಿದ್ದಪ್ಪ ಹೀಗೆ ಹಾಗೂ ಹನುಮಂತ ನಾಯ್ಕ, ಚಿಕ್ಕಮಗಳ ಆನಂದ ಮದರ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಏನಪ್ಪ ಅಂತಂದ್ರೆ ಇದು ಒಂದೊಂದು ಸಂಘಟನೆ. ಏನು ಸಂಘಟನೆಪ್ಪ ಅಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಇದು ಒಂದು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ನಾವು ಇಲ್ಲಿ ವಿಶೇಷವಾಗಿ ಲರ್ನ್ ಆ್ಯಂಡ್ ಲೀಡರ್ಶಿಪ್ ಅಂತ ಬೇಕಾದ್ರೆ ಒಂದು ಪ್ರೋಗ್ರಾಮ್ ಇದೆ. ಲರ್ನ್ ಆ್ಯಂಡ್ ಲೀಡರ್ಶಿಪ್ ಅಂತ ಬೇಕಾದ್ರೆ ಒಂದು KGVP ಸಂಘಟನೆ, ಕರ್ನಾಟಕ ಜನ ವಿಕಾಸ ಪರಿಹಾರ ಸಮಿತಿ. ಕರ್ನಾಟಕದಲ್ಲಿ ಜನರ ಒಬ್ಬ ವ್ಯಕ್ತಿಯ ಒಂದು ಬದಲಾವಣೆ ಮಾಡುವುದು ಈ ಸಂಘಟನೆಯ ಉದ್ದೇಶ. ಆ ವ್ಯಕ್ತಿಗೆ ಏನು ಬದಲಾವಣೆ ಮಾಡೋದು? ಇವತ್ತಿನ ದಿನ ಶಿಕ್ಷಣ ಅನ್ನೋದು ಬಂದ ಮೂಲಕ ದೇಶ ಪ್ರಗತಿ ಆಗಿದೆ. ಆಗಲೇ ನಾವು ಅಷ್ಟು ಮಾತಾಡ್ಕೊಂಡು ಕುಂತಿದ್ವಿ. ಅಂತಾಗ ಒಂದು ವಿಷಯ ಮಾತಾಡಿದ್ವಿ ಏನಂತಂದ್ರೆ ನಮ್ಮದು ಹಿಂದಿನ ದಿನ ಈಗ 25 ವರ್ಷ ಅಥವಾ 30 ವರ್ಷದಿಂದ ದೂರ ಆಗಿದ್ವಿ. 35-40 ವರ್ಷದಿಂದ ನಾವು ಹೆಂಗೆ ಇದು ಮಾಡ್ತಿದ್ವಿ, ನಮ್ಗೆ ಲೈಟ್ ಎಷ್ಟೊತ್ತು ಸಿಗ್ತಿತ್ತು, ನಾವು ಚಿಮ್ನಿ ಹೆಂಗೆ ಹಚ್ತಿದ್ವಿ ಅನ್ನುವಂಥ ವಿಷಯನ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಅಲ್ಲೇ ಹಿಂದಿನ ದಿನಮಾನದಾಗ ನಾವು ಹೋಗಿ ನೋಡಿದರೆ
ಏನಪ್ಪ ಅಂತಂದ್ರೆ ಒಂದು ಮನ್ಯಾಗ ಒಬ್ಬರು ಅಥವಾ ಇಬ್ಬರು ಕಲ್ತವ್ರಿದ್ದಾರೆ. ಆದ್ರೆ ಅದನ್ನ ಏನಪ್ಪ ಅಂತಂದ್ರೆ ಈ ನಮ್ಮ ದೇಶದೊಳಗೆ ಈ 75 ವರ್ಷ ನಮಗೆ ಸ್ವತಂತ್ರ ಸಿಕ್ಕ ಬಳಕ ಈ 75 ವರ್ಷದೊಳಗೆ ಈ 75 ವರ್ಷದಾಗ ಕಮ್ಮಿ ಅಂತಂದ್ರೆ 75ರಿಂದ 80% ವಿದ್ಯಾವಂತರಾಗಿ. ಆದರೆ 75ರಿಂದ 80% ವಿದ್ಯಾವಂತರಾಗ್ಯಾರಂದ್ರೆ ಜನ್ರೇಷನ್ ಪದ್ಧತಿನೂ ಬದಲಾವಣೆ ಆಗುತ್ತೆ. ಮೊದಲಿನ ಜನ ಒಂದು ನ್ಯಾಲಿಗೆಗಾಗಲಿ ಒಂದು ವ್ಯವಸ್ಥೆಗಾಗಿ ತಿಳ್ಕೊಂಡು ಜೀವನ ಮಾಡ್ತೀವಿ. ಆದರೆ ಈಗಿನ ಜನ ನಾವು ಏನು ಮಾಡತ್ತೀವಿ ಅಂದ್ರೆ ಇತ್ತಿತ್ತಾಗೆ ಈ ಸದ್ಯ ನಾನು ನೋಡ್ಕೊಂಡು ಬಂದರೆ ನನಗೇನು ಲಾಭ, ಇಲ್ಲಿ ಕರಾಟೆ ಅವ್ರ ಮೀಟಿಂಗ್ ಕರೆದಾರ ನನಗೇನು ಲಾಭ, ಏನು ಲಾಭ ಇದ್ರೆ ಬರಬೇಕು ಅನ್ನುವಂಥ ಒಂದು ಮಟ್ಟಿಗೆ ಹೋಗ್ಬಿಟ್ರೆ, ಹಣಕಾಸು ದೃಷ್ಟಿಯಲ್ಲಿ ವಿಚಾರ ಮಾಡುವಂಥ ದೃಷ್ಟಿಗೆ ಹೋಗ್ಬಿಟ್ರೆ, ಹೋಗಿ ಇವತ್ತಿನ ದಿನ ಸರ್ಕಾರದವರು ಎಷ್ಟು ಮುತುವರ್ಜಿಗಳನ್ನು ಕೊಟ್ಟರು ಕೆಲವೊಂದು ಜನರಿಗೆ ತಿಳುವಳಿಕೆ ಮಟ್ಟದಿಂದ ಹಿಂದದ. ಏನಾಗತ್ತೆ ಸರ್ಕಾರದೊಳಗೂ ಒಂದಿಷ್ಟು ಬದಲಾವಣೆ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ರಾಜಕಾರಣಿಗಳು ತಮಗೆ ಅನುಕೂಲ ಆಗುವಂಗೆ ತಮ್ಮ ನಿಟ್ಟಿನೊಳಗೆ ಯಾವುದೇ ದೃಷ್ಟಿ ಒಳಗೆ ಅವರು ಮತದಾನ ದೃಷ್ಟಿ ಒಳಗೆ ಅದನ್ನ ಇದನ್ನು ಮಾಡಕತ್ತಾರ. ನಾವು ಮತದಾರರ ಲಾಭದ ದೃಷ್ಟಿ ಒಳಗೆ ನಮ್ಮ ವಿಚಾರ ನಾವು ಬಿಟ್ಟು, ಪ್ರಜಾಪ್ರಭುತ್ವವನ್ನು ಬಿಟ್ಟು, ನಮ್ಮ ಪ್ರಗತಿಯನ್ನು ಬಿಟ್ಟು, ನಾವೇನು ಗೌರವಿಸ್ಬೇಕು, ಏನು ತಿಳ್ಕೋಬೇಕು ಅದನ್ನು ಬಿಟ್ಟು ನಾವು ದಾರಿ ತಪ್ಪು ಹೋಗೋದ್ರಿಂದ ನಮ್ಮ ಮೂಲಭೂತ ಸೌಕರ್ಯ ನಮಗೆ ಸಿಗಾಕತ್ತಿದೆ. ಆ ನಮ್ಮ ಮೂಲಭೂತ ಸೌಕರ್ಯಗಳ ಅಂತಂದ್ರೆ ಹಿಂದೆ ನಮ್ಮ ಏನು ಪೂರ್ವಜರು ಹೋರಾಟ ಮಾಡಿ ನಮ್ಗೆ ಸ್ವತಂತ್ರ ಪಡಿಸಿದ್ರಲ್ಲ, ಹಂಗೆ ಈಗ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ಹೋರಾಟ ಮಾಡಿ ಪಡ್ಕೋಬೇಕು ಅನ್ನುವಂಥ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ. ಅದು ಸಿಗ್ತಾನೇ ಇಲ್ಲ ಅನ್ನುವಂಥ ದೃಷ್ಟಿಯೊಳಗೆ ಹೋಗೈತಿ. ಅಂಥ ದೃಷ್ಟಿಯಿಂದ ಜನರನ್ನು ಪ್ರಗತಿ ಮಾಡೋದು ಏನು 75ರಿಂದ 80% ಜನ ಇವತ್ತಿನ ದಿನ ವಿದ್ಯಾವಂತರಾದ್ರೂ ಪ್ರಗತಿಯಲ್ಲಿ ಏನು ಕುಂಠಿತ ಆಗತೈತಿ ಅಥವಾ ಅವ್ರು ಏನು ತಿಳ್ಕೊಳ್ಳೋಕೆ ನಾವೇನು ಈ ಜನ್ರೇಷನ್ನಾಗ ಏನು ತೊಂದರೆ ಆಗತೈತಿ ಅನ್ನೋದಕ್ಕೆ ಈ ಸದ್ಯ ಈ ಮೊನ್ನೆ ಉಪೇಂದ್ರ ಅವರು ಒಂದು ಪಿಕ್ಚರ್ ಬಿಡುಗಡೆ ಮಾಡ್ಯಾರ. ಏನು ಬಿಡುಗಡೆ ಮಾಡಪ್ಪ ಅಂದ್ರೆ UI ಅಂತೇಳಿ ಆ ಪಿಕ್ಚರ್ ಇಡೀ ವರ್ಲ್ಡ್ ತುಂಬ ಇದಾಗುತ್ತೆ. ಕೆಲವೊಂದಷ್ಟು ಮಂದಿ ಆ ಪಿಕ್ಚರ್ ಬಗ್ಗೆ ವಿಚಾರಣೆ ಇರೋಂಗಿಲ್ಲ, ಕೆಲವೊಂದಷ್ಟು ಮಂದಿ ವಿಚಾರ ಇದ್ದವರು ನೋಡಿ ಹೊರಗೆ ಬಂದು ಅದನ್ನು ನೆನಪು ಹಾರಿಬಿಡ್ತಾರೆ. ಇಂಥ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಆ ಪಿಕ್ಚರ್ನಾಗ ಏನೈತಿ, ಆ ಪಿಕ್ಚರ್ನಾಗ ಇನ್ನು 20 ವರ್ಷಕ್ಕೆ ನಮ್ಮ ದೇಶ ಏನು ಮುಂದುವರಿತೈತಿ, ನಾವೆಲ್ಲ ಹೆಂಗೆ ಬದುಕ್ತೇವೆ, ನಮ್ಮ ಮಕ್ಳು ಹೆಂಗೆ ಬದುಕ್ತಾರ ಅನ್ನೋದನ್ನ ಪಿಕ್ಚರ್ ಮಾಡೋದು. ಅಂತಂದ್ರೆ ಈಗ ಏನೈತಪ್ಪ ಅಂತಂದ್ರೆ ರಾಜಕಾರಣ ನಮ್ಮ ದೇಶದ ಪ್ರಜಾಪ್ರಭುತ್ವ ಹೆಂಗೆ ಬಂದೈತಪ್ಪ ಅಂತಂದ್ರೆ ಒಂದು ಜಾತಿ ಮ್ಯಾಲ, ಒಂದು ದುಡ್ಡಿನ ಮ್ಯಾಲ, ಒಂದು ಇದ್ರ ಮ್ಯಾಲ. ಆ ರೀತಿ ಆಗೋದ್ರಿಂದ ನೋಡ್ರಿ ಪ್ರತಿಯೊಬ್ಬ ವ್ಯಕ್ತಿ ಒಳಗೂ ಪ್ರತಿಯೊಂದು ಇದ್ರೊಳಗೂ ಸಮಾಜದೊಳಗೂ ದೊಡ್ಡವರು ಇರ್ತಾರೆ, ಸಣ್ಣವರು ಇರ್ತಾರೆ. ಇವತ್ತು ದೊಡ್ಡವನ ಲಾಭ ಪಡ್ಕೊಂಡ ಮುಂದೆ ಹೋದ ಅಂತಂದ್ರೆ ಸಣ್ಣವ ಅದ್ರಲ್ಲಿ ನಮ್ಗೆ ಲಾಭ ಸಿಗಲಿಲ್ಲ, ಅವ ಹಿಂದೆ ಉಳಿದೈತಿ ಅಂತಂದ್ರೆ ದೊಡ್ಡವ ಮಾಡಿ ತಪ್ಪಂತ ನಾವು ಅನ್ನೋಕ್ಕಿಂತನೂ ನಾವು ಸಣ್ಣವರು ನಾವು ತಿಳ್ಕೊ ತಪ್ಪಂತ ನಾನು ಬಯಸ್ತೇನೆ. ನಾವು ತಿಳ್ಕೊಂಡಿಲ್ಲ, ನಾವು ಬದುಕುವುದನ್ನು ತಿಳ್ಕೊಂಡಿಲ್ಲ, ಅದಕ್ಕೆ ನಾವು ತಪ್ಪು ಅನುಭವಿಸ್ತೀವಿ ಅನ್ನುವಂಥ ನನ್ನ ಅನಿಸಿಕೆ. ಬದುಕು ಅಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ಇದನ್ನೇ ನಾವು ಲರ್ನ್ ಆ್ಯಂಡ್ ಲೀಡರ್ಶಿಪ್ ಅಂತ ಬರೀಬೋದು. ಲರ್ನ್ ಆ್ಯಂಡ್ ಲೀಡರ್ಶಿಪ್ ಅಂತ ಹೇಳ್ಯಾರ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದು ಈ ನಮ್ಮ ಸಂಘಟನೆಯಿಂದ. ಈ ಸಂಘಟನೆ ಒಳಗೆ ಏನೈತಪ್ಪ ಅಂತಂದ್ರೆ ಜನರಿಗೆ ನಾಗರಿಕತೆಯನ್ನು ಯಾವ ರೀತಿ ಅಂತ ಕಲ್ಕೋಬೇಕಾಗೈತೆ, ಏನು ಬೆಳಿಬೇಕಾಗೈತಿ, ಏನು ತಿಳ್ಕೊಬೇಕಾಗೈತಿ ಅನ್ನೋದನ್ನು ಕಲಿಸೋದಂದ್ರೆ ಏನ ತಿಂಗಳಿಗೆ ಒಂದು ಮೀಟಿಂಗ್ ಮಾಡಿರ್ತೀವಿ ನಾವು, ಮೀಟಿಂಗಿಗೆ ಕೊಡೋದು. ಜೊತೆಗೆ ನಿಮ್ಮ ಭಾಗದೊಳಗೆ ಏನು ಮೀಟಿಂಗ್ ಮಾಡಿರ್ತೀವಲ್ಲ ನಿಮ್ಮ ಮೀಟಿಂಗಿಗೆ ಜನರು ಕೊಡೋದು. ಏನು ತಿಳಿದಪ್ಪ ಒಂದು ಸಣ್ಣ ವಿಷಯ ಹೇಳ್ತೈತಿ. ಇಲ್ಲ ನಮ್ಮ ಕಾಕಾರದವರ ನೀವು ಸುಮಾರು ಒಂದು ಒಬ್ಬೊಬ್ಬರಿಗೆ ಮತ್ತೆ ಇಲ್ಲೇ 40ರಿಂದ 50 ವರ್ಷದವ್ರು, 50-60-65 ವರ್ಷದವ್ರು. ಇಲ್ಲೊಂದು ಅನುಭವ ಏನೈತಪ್ಪ ಅಂತಂದ್ರೆ ಈ 60 ವರ್ಷದ ಹಿಂದೆ ಶ್ರೀಮಂತ ಇದ್ದವ ಇವತ್ತು ತಿನ್ನಕ್ಕೆ ಕೂಳಿಲ್ದಾಗ ಬಡವಯ್ಯ. ಇವತ್ತು ತಿನ್ನಕ್ಕೆ ಕೂಳಿಲ್ದವ ಶ್ರೀಮಂತಯ್ಯ. ಇದಕ್ಕೆ ನಾವು ನೀವು ಏನು ಮಾತಾಡ್ತೀವಪ್ಪ ಅಂತಂದ್ರೆ
ಅವ ಬರೀ ಲಿಂಬೇನ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ. ಇದನ್ನ ಯಾರು ಮಾತಾಡ್ತಿರ್ತಾರ ಅಂದ್ರೆ ಅವೇನು ಬಡವಾಗ್ಯಾರಲ್ಲ ಕಟ್ಟಿ ಮೇಲೆ ಕುಂತು ಮಾತಾಡ್ತಿರ್ತಾನೆ, ನಾವು ಮಾತಾಡ್ತಿರ್ತಾನೆ. ಯಾರಿಗಂತ ನಮ್ಮ ಬಡವಗಂತಿರ್ತಾನೆ. ಏನಂತ ಏನು ಇದ್ದಿದ್ದಿಲ್ಲ ಇವಂದ ಹೆಂಗೆ ಶ್ರೀಮಂತ ನೀವ? ಇವು ಬಡವಾಗಿದ್ದನ ಕಟ್ಟಿ ಮೇಲೆ ಕುಂತು ಮಾತಾಡಿದ್ದಕ್ಕೆ ಬಡವಾಗ್ಯಾನ, ಅದು ಅವ್ನು ಗೊತ್ತಿಲ್ಲ. ನಾನು ನನ್ನ ಸಮರ್ಥನೆ ಏನೈತಿ ಇಂಥವನ್ನ ಜನರಿಗೆ ತಿಳಿಸ್ಕೊಡೋದ ನಮ್ಮ ಉದ್ದೇಶ. ಸಂಘಟನೆ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಟೈಮ್ ಅನ್ವೇಸ್ಟ್ ಮಾಡಿ ನಮ್ಮ ಜೀವನ ಹಾಳು ಮಾಡ್ಕೊತೀವಿ. ಅದಕ್ಕೆ ಜೀವನದಾಗ ಒಬ್ಬವ ದುಡಿಯಾಗಿರ್ತಾನೆ. ಈಗ ನಮ್ಮ ಕಲ್ಲಪ್ಪ ಬಂದಿಗೆ ಆಗಲೇ ಒಂದೇ ಎಕರೆದಾಗ ಈಗ ಒಂದು 2 ಗಾಡಿ ನಡೆಸ್ತಾನೆ. ರಾತ್ರಿ ದುಡಿತಾನೆ. ಇನ್ಕಮ್ ಮೇಲೆ ಐತಿ, ಕೆಲಸ ಏನು ಮಾಡ್ಬೇಕಾಗೈತಿ, ಏನು ತಿಳ್ಕೊಬೇಕಾಗೈತಿ, ಅದ್ರ ಕಡೆ ಲಕ್ಷ್ಯ ಇರ್ಬೇಕು. ಬಿಟ್ಟು ನಾವು ಮಣ್ಣು ವಿಚಾರ ಮಾಡಿದಾಗ ನಾವು ಎಂಥ ಶ್ರೀಮಂತಿದ್ರು ಬಡವಕ್ಕೆ. ಈಗ ನಂದು 10 ಎಕರೆ ಜಮೀನು ಐತಂದ್ರೆ ಬೆಳೆನ ಹೊಡಿತಿದ್ರೆ ಕಸ ಬೆಳಿತೀನಿ. ನಾನು ಇಲ್ಲಿ ಕುಂತು ಊರೇನಂತ ಮಾಡಿ ಇಲ್ಲಿ ಇದನ್ನ ಮಾಡ್ತೇನೆ ಅಂದ್ರೆ ನನ್ನ ಹೊಲ್ದಾಗ ಪಗಾರ ಯಾರು ದುಡ್ಡು ಕೊಡ್ತಾರ, ನಾ ಇದನ್ನು ಮಾಡಿದ್ರು ಅದನ್ನು ಮಾಡ್ಬೇಕು. ಅದೊಂದು ವ್ಯವಸ್ಥೆ. ಇಂಥದನ್ನ ಕಲಿಸೋದ ನಮ್ಮ ಸಂಘದ ಉದ್ದೇಶ. ಅಂದ್ರೆ ಇಂಥದ್ದು ಮಾಡಕ್ಕೆ ಹೋಗಿ ನೀವೇನು ತಪ್ಪು ದಾರಿಗೆ ಹೋಗಿರ್ತೀರಿ, ನಿಮಗೇನು ಸಿಗ್ತಿರಂಗಿಲ್ಲ ಅದನ್ನು ಪಡಿಸೋದೇ ಇದ್ರ ಉದ್ದೇಶ, ರೊಕ್ಕ ಕೊಡೋ ಉದ್ದೇಶ ಅಲ್ಲ. ಇವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊನ್ನೆ ಈಗ ನಂದ ಒಂದು XYZ ಏನೋ ಒಂದು ಜಮೀನು ಮಾರಿದ್ದು ಅಂದ್ರೆ ಆ ಜಮೀನನ್ನು 10 ವರ್ಷ ಕಾಲಿಟ್ಕೋಬೋದು. ನಾವು ಜಮೀನನ್ನು 10 ವರ್ಷ ಕಾಲಿಟ್ಕೋಬೋದು ದುಡ್ದ. ಆ ಜಮೀನು ಮಾಡಿ ಬಂದು ರೊಕ್ಕನ 10 ದಿನ ಕಾಲಿಟ್ಕೊಳಕ್ಕಾಗಲ್ಲ. ಅದು ಭಾಳ ವಜ್ಜೆ ಐತಿ. ಯಾಕಂಗತಿ ಆ ಯಾವ ವಸ್ತುವಿಗೆ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಅಂತ ಏನು ಹೇಳ್ಬೇಕು, ಅವನ್ನ ಬಳಕೆ ಮಾಡುವಂಥ ವ್ಯವಸ್ಥೆ ಒಳಗೆ ನಾವು ಒಂದೀಟ ಕಾಲು ತಪ್ಪಿದ್ವಿ ಅಂತಂದ್ರೆ ಪೂರ್ತಿ ಪರ್ವತದಿಂದ ಕೆಳಗೆ ಬರ್ತಾಗ. ಅದರಿಂದ ಅಭಿವೃದ್ಧಿ ಮಾಡುವಂಥ ಈ ಸಂಘದ ಹೋರಾಟ ಜೊತೆಗೆ ನಾಗರಿಕತೆ. ಇಲ್ಲಿ ನಾವೇನು ಬದುಕಾಕತ್ತೀವಿ? ಒಂದು ಕಮ್ಯುನಿಸ್ಟ್ ಸರ್ಕಾರ ಬದುಕಾಗ್ತಿಲ್ಲ ಅಥವಾ ಬೇರೆಯವ್ರ ಆಡಳಿತದವ್ರು ಬದುಕಾಗ್ತಿಲ್ಲ, ಇಲ್ಲ, ಪ್ರಜಾಪ್ರಭುತ್ವದಾಗ ಬದುಕಾಗ್ತೀವಿ. ಪ್ರಜಾಪ್ರಭುತ್ವ ಅಂದ್ರೆ ಏನು, ನಾವು ಹೆಂಗೆ ಬದುಕಬೇಕು, ನಾವು ಹೆಂಗೆ ಇರಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ನಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಗೆ ಸಿಗ್ತಾವೆ. ನಾವ ಬದುಕುವುದನ್ನು ಕಲ್ತಿಲ್ಲ, ನಾವು ಇನ್ನೊಬ್ಬರಿಗೆ ಕೈ ಮಾಡಿ ತೋರ್ಸೋದು. ಅಂದ್ರೆ ಸಪೋಸ್ ಅಲ್ಲಿ ನಾನು ಇವತ್ತೊಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನನಗೇನು ಹೆಲ್ಪ್ ಆಗಬೇಕಾಗೈತಿ, ನನಗೇನು ಅನ್ಯಾಯ ಆಗೈತಿ, ನಾನು ಅನ್ಯಾಯ ನಾನು ಹೆಂಗೆ ಕೇಳಬೇಕು, ಹೆಂಗೆ ಐತಪ್ಪ ಅಂತಂದ್ರೆ ಇವತ್ತಿನ ದಿನ ಇಷ್ಟು ದಿನ 75 ವರ್ಷ ಬಂದರೂ ಕೂಡ ಗ್ರಾಮೀಣ ಪ್ರದೇಶದಾಗ ನಮಗೊಬ್ಬ ಸಲಹೆ ಮಾಡಕ್ಕೆ ಯಾರ ಹತ್ತಿರ ಹೋಗ್ಬೇಕಾಗಿತ್ತು, ಯಾರನ್ನ ಹಿಂದೆ ಕರ್ಕೊಂಬರಕ್ಕೆ ಹೋಗ್ಬೇಕಾಗಿತ್ತು. ಅವಾಗ 75 ವರ್ಷದ ಹಿಂದೆ ಈಗ ನಮ್ಮ ಹಿಂದಿನವರು ಸಾಲಿ ಬರೀ 7ನೇ ಕಲ್ತಾರಂದ್ರು ತಮ್ಮ ಕೆಲಸ ತಾವು ಮಾಡ್ಕೊತಿದ್ರು. 4 ಮಂದಿ ಬುದ್ಧಿ ಹೇಳ್ತಿದ್ರು. ಇವತ್ತು ನಾವು ಡಿಗ್ರಿ ಕಲ್ತಿರೋ ನಮ್ಗೆ ಗೊತ್ತಿಲ್ಲ. ಈಗ ಸಪೋಸ್ ಅಲ್ಲ, ಈ ಶಿಕ್ಷಣ ಬಗ್ಗೆನೇ ಹೇಳ್ತೀನಿ ನಾನು. ಶಿಕ್ಷಣದೊಳಗೆ ರಾಜಕೀಯ ಪಕ್ಷಗಳಾಗಲಿ ಯಾವಾಗಲಿ ಇವತ್ತು ಸರ್ಕಾರಗಳ ಒಂದು ಈ ಬದಲಾವಣೆ ಜನ್ರೇಷನ್ ಬದಲಾವಣೆ ಒಳಗೆ ಈ ಸದ್ಯ ನಮ್ಮಲ್ಲೇ ಹಿಂದೆ ಒಬ್ಬ 7ನೇ ಕಲ್ದವ್ರೊಬ್ಬರು ಕನ್ನಡ ಶಾಲೆ ಮಾಸ್ತರ್ಕಿ ಮಾಡ್ತಾರೆ. ಇವತ್ತು PUC ಆದವ್ರಿಗೆ PUC ಕಲ್ತಂತ ಹುಡುಗರಿಗೆ ತಾನೇ ಹೆಸರು ಬರೆಯಕ್ಕೆ ಬರಂಗಿಲ್ಲ, ಅಂಥ ವ್ಯವಸ್ಥೆ ಐತಿ. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆ ಮೊದಲ ಏನಾಗಿತ್ತಪ್ಪ ಅಂತಂದ್ರೆ ಮಾಸ್ತರ್ ಮಕ್ಕಳನ್ನ ಎಷ್ಟು ಪಡೆದ್ರು ಅವ್ರ ಮನ್ಯಾಗ ಕೇಳಾಕ್ಬಿಟ್ಟಿದ್ರು. ಈಗ ಬರೀ ಮಾಸ್ತರ್ ಬೈದಂದ್ರೆ ಅವ್ರ ಅಪ್ಪಗಳು ಮಾಸ್ತರ್ ಬಡಬರ್ತಾರೆ. ವ್ಯತ್ಯಾಸ ಆಗಿರ್ತದಲ್ಲ ನಮ್ಮಲ್ಲಿ. ಅದಕ್ಕೆ ಆ ಜನ್ರೇಷನ್ಗೆ ಅನುಗುಣವಾಗಿ ಈ ಸದ್ಯ ಕಾನೂನು ಏನು ವ್ಯವಸ್ಥೆ ಐತಿ ಅದನ್ನು ಪಡ್ಕೊಲಿದ್ದಕ್ಕೆ ಮೊನ್ನೆ ನಮ್ಮಲ್ಲಿ ಒಂದು ವ್ಯವಸ್ಥೆ, ಒಬ್ಬ ಅಗ್ನಿ ವಿದ್ಯಾವಂತರು ಏನಪ್ಪ ಹೈಸ್ಕೂಲ್ ಸಮಿತಿ ಮಾಸ್ತರ್ ಅಂಥವರು ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಿದರು. ಮಾಡಿದಾಗ ನಾವು ಅವ್ರನ್ನ ಕರ್ಕೊಂಡು ಚರ್ಚೆ ಕುಂತಾಗ ಸರ್ ನನ್ನ ಗಮನಕ್ಕೆ ಬಂದಿಲ್ರಿ ಅಂತಂದ್ರೆ ಮತ್ತು ಅಂಥವ್ರು ನಮ್ಮ ಮಕ್ಕಳಿಗೆ ನಾಗರಿಕತೆ ಕಲಿಸೋದು ಹೆಂಗೆ ಸಾಧ್ಯತೆ ಇದೆ. ಆದರೆ ಯಾವ ದೃಷ್ಟಿಗಳು ಬಂದ್ರ ಅವರು ಪಗಾರ ಸಂಬಂಧ ಬರಾಕ್ತಾರೆ. ನಮ್ಮ ಮಕ್ಕಳು ಮಧ್ಯಾಹ್ನ ಊಟದ ಸಂಬಂಧ ಶಾಲೆ ಮಾಡ್ತಾರೆ.
ಅವರು ಪಗಾರ ಸಂಬಂಧ ಬರತ್ತಾರೆ, ನಮ್ಮ ಮಕ್ಕಳು ಮಧ್ಯಾಹ್ನ ಊಟದ ಸಂಬಂಧ ಉಂಟಾವ. ಕಲಿಕೆ ಅನ್ನೋದು ಎಲ್ಲೈತಿ, ಪ್ರಗತಿ ಅನ್ನೋದು ಎಲ್ಲೈತಿ? ಇದ ಒಂದು ಶಿಕ್ಷಣವನ್ನು ಬದಲಾವಣೆ ಮಾಡೋದು. ಈ 75% ಇವತ್ತಿನ ದಿನ ವಿದ್ಯಾವಂತರು ಆಗ್ಬೇಕಂತಂದ್ರೆ ಏನು ವ್ಯವಸ್ಥೆ ಇದೆ? ಪರಿಸ್ಥಿತಿ ನಾವೇನು ಬದಲಾವಣೆ ಮಾಡಬೇಕಾಗಿದೆ, ನಾವೇನು ಕಲಿಬೇಕು? ಇದನ್ನ ಕಲಿಸೋದು ನಮ್ಮ ಸಂಘದ ಒಂದು ಉದ್ದೇಶ. ಸಂಘದ ಉದ್ದೇಶದ ಜೊತೆಗೆ ಏನು ನಾಗರಿಕರಿಗೆ ಯಾವ ಏರಿಯಾದಾಗ ಏನು ತೊಂದರೆ ಇರ್ತದಲ್ಲ ಆ ತೊಂದರೆನ ಬಗೆಹರಿಸುವಂಥ ನಿಟ್ಟಿನೊಳಗೆ ನಮ್ಮದೊಂದು ಸಂಘಟನೆ ಒಂದು ಉದ್ದೇಶ ಇಟ್ಕೊಂಡ್ರೆ ಇದ್ರ ಜೊತೆಗೆ ಹೆಲ್ತ್ ನೋಡ್ರಿ, ನಾವು ಬದುಕುವಂಥ ರೀತಿ ಪದ್ಧತಿ ವ್ಯವಸ್ಥೆಯನ್ನು ನಾವು ಕಲ್ತೀವಿ ಅಂದ್ರೆ ನಮ್ಮ ಆರೋಗ್ಯ ಗಟ್ಟಿಯಾಗಿರ್ತದೆ. ನಾವು ಅನೇಬಲ್ಲಿ ಯಾವುದೇ ರಿಸ್ಕ್ ಬರ್ರಿ ಬರ್ರಿ ಈಗ ಆಗಮಿಸಿದ ನಮ್ಮ ಅಪ್ಪನ ಹೆಣ್ಣನವರಿಗೂ ನಮ್ಮ ಸಮಿತಿಯಿಂದ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಈ ಸಂಘಟನೆ ಮೇನ್ ಉದ್ದೇಶ. ನಾವು ಸತತ ನಮ್ಮ ಅಪ್ಪನವ್ರು ಬಂದರು, ಅವರು ಕೂಡ ನಾವು ಸುಮಾರು 4 ವರ್ಷದಿಂದ ಈ ಸಮಾಜದ ಪ್ರಗತಿ ಮುಂದೆ ಏನಾದರೂ ಹುಟ್ಟಾಕ ಬದಲಾವಣೆ ಮಾಡೋದು, ಜನರನ್ನು ಬದಲಾವಣೆ ಮಾಡೋದು, ನಾವು ಬಂದ ಬಳಕೆ ಏನಾದ್ರು ಸಾಧಿಸ್ಬೇಕು ಅನ್ನೋದನ್ನು ಮಾಡ್ಕೊಂತ ನಾವು ಅವರು ಕೂಡ ಹಲವಾರು ಸಲ ಒಂದು 2-3 ಮೀಟಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಜೊತೆಗೆ ಇದನ್ನ ಸಂಘಟನೆ ಪ್ರಾರಂಭ ಮಾಡಿ ಈಗ 6 ತಿಂಗಳ ಜೊತೆಗೆ ನಾವು ಕೆಲಸ ಮಾಡ್ತಾನೆ ಬರೋದು. ಈಗ ನಮ್ದು ಮುಂದಿನ ಏನಪ್ಪ ಅಂತಂದ್ರೆ ತಾಲೂಕಾ ಮಟ್ಟದೊಳಗೆ, ಜಿಲ್ಲಾ ಮಟ್ಟದೊಳಗೆ ಅಲ್ಲೆಲ್ಲೇ ಜನರಿಗೆ ಏನು ನಮ್ಮ ವತಿಯಿಂದನೇ ನಾವು ಈ ಸಂಘಟನೆಯನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಪಗಾರ ಕೊಟ್ಟರೆ ಕೆಲಸಕ್ಕಿಡುವಂಥ ವ್ಯವಸ್ಥೆ ಮಾಡೋದು. ಏನು ಪಗಾರ ಕೊಟ್ಟು ಈ ಸಂಘದಿಂದ ಏನೇನು ಕೆಲಸ ಮಾಡೋದು, ಏನು ಉಪಯೋಗ ತಗೋದು, ಹೆಂಗೆ ಮಾಡುವಂಥ ವ್ಯವಸ್ಥೆ ಅಂತಂದ್ರೆ, ಯಾರಾದರೂ ಈಗ ವೃದ್ಧಾಪ್ಯ ವೇತನ ಮಾಡ್ತಿರ್ತಾರ ಅಥವಾ ಏನೋ ಸಮಸ್ಯೆಗಳಿರ್ತಾವೆ, ಈ ತಾಲೂಕಿನೊಳಗೆ ಏನಾರ ಸಮಸ್ಯೆಗಳನ್ನು ಹುಡುಕೋದು, ಆ ಸಮಸ್ಯೆಗಳಿಗೆ ಅವ್ರಿಗೆ ಪರಿಹಾರವನ್ನು ಕೊಡಿಸೋದು, ಆ ಜನರಿಗೆ ಪ್ರಗತಿ ಮಾಡೋದು, ಇದು ನಮ್ಮ ಉದ್ದೇಶ. ಈ ರೀತಿ ಉದ್ದೇಶ ಇಟ್ಕೊಂಡ ಈ ಸಂಘಟನೆಯನ್ನು ಚಾಲೂ ಮಾಡತ್ತೀವಿ. ಜೊತೆಗೆ ಇದು 2ನೇ ಮೀಟಿಂಗ್ ನಮ್ದು. ಗಣಪತಿ ಗುಡಿ ಒಳಗೆ ಇನ್ನೊಂದು ಮೀಟಿಂಗ್ ಮಾಡಿದ್ವಿ. ಮತ್ತು ಈ ಸದ್ಯ ಇಲ್ಲಿ ನಮ್ಮ ಅಮೃಗೋದವರು ಬಂದಾರ. ಹೆಂಗಪ್ಪ ಅಂತಂದ್ರೆ ಅವ್ರದ್ದು ಸಮಸ್ಯೆ ಏನಪ್ಪ ಅಂತಂದ್ರೆ, ಅವರು ಸುಮಾರು 30-40 ವರ್ಷದಿಂದ ಒಂದು ಜಮೀನದೊಳಗೆ ಅಲ್ಲೇ ಅದ ಸರ್ಕಾರ ಡೊನೇಟ್ ಮಾಡಿದಂಥ ಸಮಸ್ಯೆ. ಅವರಲ್ಲಿ ಬಡವರಲ್ಲಿ ಇದ್ದೂ 30-40 ವರ್ಷ ಆದ್ರೂ ಅವ್ರಿಗೆ ಯಾವುದೂ ನಿವೇಶನ ಪತ್ರಗಳನ್ನು ಕೊಟ್ಟಿಲ್ಲ. ಪಂಚಾಯಿತಿ ಜಾಗಗಳಿಗಿದ್ರು ಅಂಥವನ್ನ ಆ ಜನರಿಗೆ ಕೊಡಿಸೋದಾಗಲಿ, ಅವ್ರ ಸಮಸ್ಯೆಗಳು ಏನೇ ಅದಾವಪ್ಪ ಅಂತಂದ್ರೆ ಅಲ್ಲಿ ಏನಾರ ತೊಂದರೆ ಆಗತ್ತಂದ್ರೆ ಮುಂದೆ ಅವ್ರ ಮಕ್ಕಳು ಯಾವ್ದಾರ ವಿದ್ಯಾಭ್ಯಾಸ ಮಾಡ್ತಾರಂದ್ರೆ, ಮುಂದೆ ಅವ್ರಿಗೆ ಏನಾರ ಆರೋಗ್ಯದ ಹೆಲ್ಪ್ ಬೇಕಂದ್ರೆ ಈ ಸಮಿತಿ ವತಿಯಿಂದ ಎಷ್ಟರ ಮಟ್ಟಿಗೆ ಸಾಧ್ಯತೆ ಅಷ್ಟರ ಮಟ್ಟಿಗೆ ಹೊರಗಡೆಯಿಂದ ಎಲ್ಲೋ ಡೊನೇಷನ್ ಸಿಕ್ಕೂ ಆ ಡೊನೇಷನ್ ತಂದೂ ಕೂಡ ಅವ್ರಿಗೆ ಹೆಲ್ಪ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋದು ಈ ಸಂಘದ ಉದ್ದೇಶ ಇದೆ. ಮುಂದೆ ಮೇನ್ ಉದ್ದೇಶ ಅಂತಂದ್ರೆ, ಆಲ್ರೆಡಿ ಈ ಉದ್ದೇಶ ನಾವು ಮಾತಾಡೋ ತಿಳುವಳಿಕೆದವ್ರು ಏನಂತಾರಪ್ಪ ಅಂತಂದ್ರೆ, ಸರ್ಕಾರದಾಗ ಸರ್ಕಾರಿ ದವಾಖಾನೆ ಫ್ರೀ ಐತಿ, ಸರ್ಕಾರಿ ಸಾಲ ಫ್ರೀ ಐತಿ, ಸರ್ಕಾರಿ ಕಚೇರಿ ಐತಿ, ವಕೀಲರದಾರ ಸರ್ಕಾರಿ ವಕೀಲರೇ, ಮತ್ತು ನೀವೇನು ಮಾಡಬೇಕಿರಿ ಅನ್ನುವಂಥ ಕೇಳುವಂಥ ವ್ಯಕ್ತಿಗಳನ್ನೂ ಅಲ್ಲ. ಅವುಗಳ ಸಮರ್ಪಕವಾಗಿ ಸಿಗದಂಥ ಸಮಯಗಳು, ಅವುಗಳಲ್ಲಿ ವ್ಯತ್ಯಾಸಗಳ ಕಂಡಲ್ಲಿ ಅದನ್ನು ನಮ್ಮ ಕಡೆಯಿಂದ ಸಂಘದಿಂದ ಎಷ್ಟು ಇವತ್ತಿನ ದಿನ ಕೆಲವೊಂದು ಜನ ಎದ್ದು ಹೊರಗೆ ಬಂದು ಮಾತಾಡೋಕೆ ಭಯ ಪಡ್ತಾರೆ. ಅಂಥವ್ರು ತಮ್ಮನ್ನು ತಾವು ತಿಳ್ಕೊಂಡ್ರೆ ಇಲ್ಲಿ ಅದಪ್ಪ ನಮ್ಮ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಐತಿ, ಇಲ್ಲಿ ಪೊಲೀಸ್ ಸ್ಟೇಷನ್ನಾಗ ಇವನ್ನೆಲ್ಲ ವಿಚಾರ ಮಾಡೋಕೆ ಹಾಕಿರ್ತೈತಿ, ಇವನ್ನ ಕೇಳ್ತಾರೆ, ನಾವು ಅವ್ರ ಮುಂದೆ ಹೋಗಿ ಹೇಳ್ಬೋದು, ಇಂಥಲ್ಲಿ ಒಂದು ದವಾಖಾನೆ ಐತಿ, ದವಾಖಾನೆಗೆ ಹೋಗಿ ಅದ್ರ ಉಪಯೋಗ ತಗೋಬೋದು, ಆ ಉಪಯೋಗ ಪಡ್ಕೋಬೋದು ಅನ್ನುವಂಥ ದೃಷ್ಟಿನ ತಿಳುವಳಿಕೆ ಕೊಡೋದು ನಮ್ಮ ಉದ್ದೇಶ. ಈಗ ಹೆಂಗಪ್ಪ ಅಂತಂದ್ರೆ ದವಾಖಾನೆ ವಿಷಯದೊಳಗೆ ಒಂದು ಮಾತು ಹೇಳ್ತೀನಿ. ನನ್ನ ಅನುಭವದ ಪ್ರಕಾರ ಯಾರೋ ಒಬ್ಬರು ಇಲ್ಲಿ ಆಯುರ್ವೇದಿಕ್ ಅಂತ ಬರ್ತದೆ, ಆಯುರ್ವೇದಿಕ್ ಮತ್ತು ಬ್ರಿಟಿಷ್ ಮೆಡಿಸಿನ್ ಅಂತ 2 ರೀತಿ ಬರ್ತವೆ. ಬ್ರಿಟಿಷ್ ಮೆಡಿಸಿನ್ ಅಂದರೆ ಕೆಮಿಕಲ್ ಮೆಡಿಸಿನ್ ಅಂತಂದ್ರೆ ಸ್ಪಾಟ್ನಾಗ ತೊಗೊಂಡ್ಬಿಡಲೇ ಅವ್ನಿಗೆ ಆ್ಯಕ್ಷನ್ ಕೊಡ್ತಾರೆ. ಅದಕ್ಕೆ ನಾವು ಏನು ಬ್ರಿಟಿಷ್ ಮೆಡಿಸಿನ್ ಐತಿ ಅದಕ್ಕೆ ನಾವು ಎಲ್ಲರೂ ಅಡಾಪ್ಟ್ ಆಗ್ಬೇಕು. ಇವತ್ತು ನಮ್ಮ ದೇಶದ ಆಯುರ್ವೇದಿಕ್ ಪ್ರಾಡಕ್ಟ್ ಇರ್ತಾವೆ. ಆಯುರ್ವೇದಿಕ್ ಪ್ರಾಡಕ್ಟನ್ನು ನಾವು ಬಳಸೋಕೆ ಏನು ವಿಚಾರ ಮಾಡ್ತಾರೆ ಅಂದ್ರೆ ಜನ
ಅದು ಆಯುರ್ವೇದಿಕ್ ಪ್ರಾಡಕ್ಟ್, ಗೌಟಿ ಪ್ರಾಡಕ್ಟ್, ಅದನ್ನು ತಗೊಂಡ್ರೆ ಬ್ರಿಟಿಷ್ ಮೆಡಿಸಿನ್ ಹತ್ತಂಗಿಲ್ಲ ಅಂತ. ಇದ ಒಂದು ಮಾಹಿತಿ ಅವ್ರಿಗೆ ಸಿಗಬೇಕು. ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಏನು, ಇವತ್ತು ಈ ಮೆಡಿಸಿನ್ ಅಂದರೆ ಏನು ಬ್ರಿಟಿಷ್ ಮೆಡಿಸಿನ್ ಐತಿ, ನೇರವಾಗಿ ಕೆಮಿಕಲನ್ನು ಪ್ರೊಡ್ಯೂಸ್, ಈ ಮಣ್ಣಿನಿಂದ ಕೆಮಿಕಲ್ ಅಂತಂದ್ರೆ ಒಂದು ಮಣ್ಣಿನಿಂದ ಸಿಗ್ತಕ್ಕಂಥ ವಸ್ತುಗಳನ್ನು ಅವುಗಳನ್ನು ಪತ್ತೆ ಹಚ್ಚಿ ಪರಿಶೋಧನೆ ಮಾಡಿ ಸಮರ್ಪಕವಾಗಿ ಮಾಡಿದಂಥ ಔಷಧಕ್ಕೆ ನಾವು ಬ್ರಿಟಿಷ್ ಮೆಡಿಸಿನ್ ಅಂತ ಕರಿತೀವಿ. ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಏನು, ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಒಂದು ಗಿಡಮೂಲಿಕೆಯಿಂದ ತಯಾರು ಮಾಡಿದೆ. ಅಂದ್ರೆ ಗಿಡ ಏನು ಮಾಡ್ತೈತಿ, ಗಿಡಕ್ಕೆ ನೀರಿರಲಿಲ್ಲ ಅಂದ್ರೆ ಬೆಳಿತೈತೇನೆ, ನೀರು ಎಲ್ಲಿಂದ ತಗೊಂತೈತಿ, ಭೂಮಿಯಾಗಿಂದ ತಗೊಂತೈತಿ. ಮತ್ತು ಅದಕ್ಕೆ ಸಾರ್ವಜನಿಕ ಇರಲಿಲ್ಲ ಅಂದ್ರೆ ಅದು ಇದು ಮಾಡ್ತೈತೇನೆ, ಆಮ್ಲಜನಕನ್ನು ತಗೊಂತೈತಿ. ಪ್ರತಿಯೊಂದು ಗಿಡ ತನ್ನದೇ ಆದಂಥ ಮೂಲ ಸೌಕರ್ಯಗಳನ್ನು ತಗೊಂಡಿರ್ತೈತಿ. ಇಂಗಾಲ ಡೈಆಕ್ಸೈಡ್ ಅನ್ನ ತಗೊಂಡ ಸಾರ್ವಜನಿಕವಾಗಿ ಬೆಳಿತಿರ್ತೈತಿ. ಈ ರೀತಿ ಆ ಗಿಡನೂ ಕೂಡ ಕೆಮಿಕಲ್ ಅನ್ನು ಭೂಮಿಲಿಂದ ತನ್ನಿಂದ ತಾನು ಪ್ರಾಡಕ್ಟ್ ಮಾಡಿರ್ತೈತಿ. ಆ ಏನು ಪ್ರಾಡಕ್ಟ್ ಮಾಡಿದಂಥ ಕೆಮಿಕಲ್ ಅದ್ರಾಗಿರ್ತೈತಿ, ಈ ಕೆಲಸ ಕೊಡೋದನ್ನು ಆ ಕೆಲಸ ಪಡ್ತಿರ್ತೈತಿ. ಅದಕ್ಕೆಲ್ಲ ಆಯುರ್ವೇದದಿಂದನೂ ಆರಾಮಕತಿ, ಇದರಿಂದನೂ ಆರಾಮಕತಿ. ಆದ್ರೆ ಅದನ್ನು ತಗೋದ್ರಿಂದ ಇದಕ್ಕೇನು ಸಮಸ್ಯೆನೇ ಇಲ್ಲ. ಇದಕ್ಕೂ ಅದನ್ನು ವೇರಿಯೇಷನ್ ಡೋಸ್ ಅದನ್ನೊಂದು ಶಿಕ್ಷಣ ಬಲ್ಲ ವ್ಯಕ್ತಿಗಳಿಂದ ತಗೋದ್ರಿಂದ ಒಂದು ವ್ಯವಸ್ಥಾಪಕತೆ ಅನ್ನುವಂಥ ಒಂದು ಮೂಲಿಕೆಗಳನ್ನು ಇಟ್ಕೊಂಡು ಇಂಥ ಮಾಹಿತಿಗಳು ಸಿಗಲಿ, ಇಂಥವ್ರನ್ನ ಇದನ್ನು ಇಟ್ಕೊಳ್ಳಿ ಅನ್ನುವಂಥ ಒಂದು ವ್ಯವಸ್ಥೆ ಇಟ್ಕೊಂಡ ನಮ್ಮ ಹೋರಾಟದ ಒಂದು ನಿಲುವನ್ನು ಜನರನ್ನು ಪ್ರಗತಿ ಮಾಡೋದು ಕ್ರಾಂತಿ ಅನ್ನ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಮುಂದಿಟ್ಟುಕೊಂಡ ಬಸವಣ್ಣವರು 12ನೇ ಶತಮಾನದೊಳಗೆ ಜಗತ್ತಿಗೆ ವಿಜ್ಞಾನವನ್ನು ತೋರಿಸಿದ್ರು, ವಿಜ್ಞಾನವನ್ನು ಗುರುತು ಮಾಡಿಕೊಟ್ರು. ಯಾವ ಮೂಲಕದೊಳಗೆ ಅಂತಂದ್ರೆ ಲಿಂಗವನ್ನು ಕೈಯಲ್ಲಿ ಹಿಡಿದು ಪೂಜೆ ಮಾಡೋದ್ರ ಮುಖಾಂತರ ಆತ್ಮ ಅಂದ್ರೇನು, ದೇಹ ಅಂದ್ರೇನು, ನಾವು ಮನುಷ್ಯರಿ ಅಂದ್ರೇನು, ನಾವು ಹೆಂಗಿರಬೇಕು, ನಾವು ಯಾರಿಗೆ ಮಹತ್ವವನ್ನು ಕೊಡಬೇಕು, ನಮ್ಮೊಳಗೆ ನಾವು ಮನ ವಿಚಾರಗಳನ್ನು ಇಟ್ಕೊಂಡ ನಾವು ಪ್ರಗತಿಯಿಂದ ಹಿಂದೆ ಉಳಿಯಾಕತ್ತೀವಿ. ನಾವು ಯಾವತ್ತ ಮೂಢನಂಬಿಕೆಗಳು ಮತ್ತು ದುಷ್ಟ ವಿಚಾರಗಳು ಹಿಂದೋಗ್ತೇವೆ, ಅವತ್ತು ನಾವು ಹಿಂದೆ ಉಳಿತೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡಾಗ ಒಬ್ಬ ನಮ್ಮ ಸಂಘದ ಸದಸ್ಯ ಅಂದರೆ ಜನ ವಿಕಾಸ ಪರ್ಯಾಯ ಸಮಿತಿ, ಒಬ್ಬ ಜನರ ವಿಕಾಸಗಳು, ಇದು ನಾವು ಕೊಡ್ತಕ್ಕಂಥ ಸಹಾಯ, ನಮ್ಮಿಂದ ನಿಮಗೆ ಸಿಗ್ತಕ್ಕಂಥ ಉಪಯೋಗ ಅಂತಂದ್ರೆ ಉಪಯೋಗ ಕೊಡ್ತೈತಿ, ಲಾಭ ಕೊಡ್ತೈತಿ ಅಂತಂದ್ರೆ ಕೋಟಿಗಟ್ಟಲೆ ರೊಕ್ಕ ಕೊಡ್ತೇವೆ ಅಂತ ಹೇಳಂಗಿಲ್ಲ, ಕೋಟಿಗಟ್ಟಲೆ ಇನ್ಕಮ್ ಕೊಡ್ತೈತಿ. ನೋಡ್ರಿ, ಒಂದು ದಿನ ಒಂದು ತಾಸು ಒಂದೇ ಒಂದು ಕೆಲಸ ನಾವು ಬದಿಗೆ ದಿನಾನು ದುಡಿತಿರ್ತೇವೆ. ದಿನಾನು ದುಡಿದು ಎದ್ರ ಸಂಬಂಧ ದುಡಿತಿರ್ತೇವೆ, ಏನೋ ದಾರಿ ತಪ್ಪಿ ದುಡಿತಿರ್ತೇವೆ. ಆ ದಾರಿ ಹಿಡ್ಕೊಳಕ ಒಂದು ದಿನ ನಮ್ಮ ಆತ್ಮವನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಂಡ್ರೆ ನಾವು ಪ್ರಗತಿ ಆಗ್ತೇವೆ ಅನ್ನುವಂಥ ಈ ಸಂಘದ ಉದ್ದೇಶ, ಮೇನ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಂಘಟನೆಯನ್ನು ಪ್ರಾರಂಭ ಮಾಡಕತ್ತೀವಿ, ಮಾಡಿದ್ದೇವೆ. ಇದ್ರ ಉಪಯೋಗ ನಿಮ್ಗೆ ಸಿಗ್ತೈತಿ. ಜೊತೆಗೆ ಏನಪ್ಪ ಅಂತಂದ್ರೆ ಅದು ಒಂದು ಪ್ರಗತಿ ಮಟ್ಟದೊಳಗೆ ಹೋಗ್ಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ತಗೊಂತೀನಿ. ಇಲ್ಲಿಯವರೆಗೆ ನಮ್ಮ ಅಧ್ಯಕ್ಷರಾದಂಥ ಎಂ ಎನ್ ಕರಂಡೆ ಅವರು ಸವಿಸ್ತಾರವಾಗಿ ಸಂಘದ ಬಗ್ಗೆ ಹಾಗೂ ಇದರ ಅನುಭವಗಳ ಬಗ್ಗೆ ಹೇಳಿದವರಿಗೆ ಅವರಿಗೆ ಧನ್ಯವಾದಗಳು. ಅವರು ಕೆಲವೊಂದು ವಿಷಯ ಮಾತಾಡಿದರು, ಏನು ಮೆಡಿಸಿನ್ ಬಗ್ಗೆ, ಇಂಗ್ಲೀಷ್ ಮೆಡಿಸಿನ್ ಅವರು ಆಯುರ್ವೇದಿಕ್ ಯಾವುದು ಅಂತೇಳಿ. ಈಗ ಹಿಂಗೆ ಆಟ ಮಾತಾಡ್ತಿರ್ತಾರೆ, ಏನೋ ಹಿತ್ತಲಾಗಿದ್ದ ಔಷಧ ಕೊಡೋದು, ನಮ್ಮ ಹಿತ್ತಲಾಗೆ ಇರ್ತೈತಿ, ನಾವು ಅದನ್ನು ಉಪಯೋಗ ಮಾಡೋದಿಲ್ಲ. ಯಾಕೆ ಉಪಯೋಗ ಮಾಡೋಲ್ಲ, ನಮ್ಗೆ ಅದ್ರ ಮೇಲೆ ನಂಬಿಕೆ ಇರೋದು. ನಂಬಿಕೆ ಇದ್ದಕ್ಕೆ ಈಗ ಬಂದು ಇಂಥವ್ರು ಬಂದು ಏನೋ ಹೇಳಿದಾಗ ಅದು ಇದಾಗಿಟ್ಟಂದಾಗ ನಮಗೂ ಮನವರಿಕೆ ಆಗಬೇಕದ. ಮನವರಿಕೆ ಆದಾಗ ನಾವು, ಯಾಕಂದ್ರೆ ಹೆಚ್ಚಿನ ವಿಶ್ವಾಸ ಇಟ್ಟ ಅದ್ರ ಮೇಲೆ ಆತ್ಮಸಂತೋಷದಿಂದ ನಾವು ತೊಗೊಂಡ್ರೆ ನಾವು ಆರಾಮಾಗಿ ಆಗ್ತದೆ. ಈಗ ಇಂಗ್ಲೀಷ್ ಮೆಡಿಷನ್ನು ಕ್ವಿಕ್ಕಾಗಿ ಎಕ್ಷನ್ ಕೊಡ್ತೈತೆ, ಆದರೆ ಅಷ್ಟೇ ಸೈಡ್ ಎಫೆಕ್ಟ್ ಇದೆ. ಈಗ ಒಂದು ನೋಡ್ರಿ, ನೀವು ಪೇನ್ ಕಿಲ್ಲರ್ ಗುಳಿಗಿನ ಸದಾ ತಗೋರಿ,
ನಮ್ಮ ಕಣ್ಣಿಗೆ ಇಫೆಕ್ಟ್ ಆಕತಿ, ಮುಂದೆ ಇದಕ್ಕೂ ಇಫೆಕ್ಟ್, ಕಿಡ್ನಿಗೂ ಇಫೆಕ್ಟ್. ಆದ್ರೆ ಆಯುರ್ವೇದಿಕ್ ಸ್ಲೋ ಮೂಮೆಂಟ್ ಬರ್ತೈತಿ, ಅದು ಏನೋ ಸೈಡ್ ಎಫೆಕ್ಟ್ ಇರುತ್ತಿಲ್ಲ. ಆ ಆಯುರ್ವೇದಿಕ್ ತೋಟದಿಂದ ನಮ್ಗೆ ಆಗಲಿ ಟೈಮ್ ಗತಿಸ್ಲಿ, ಆದರೆ ನಾವು ಅದ್ರ ಮೇಲೆ ವಿಶ್ವಾಸ ಇಟ್ಟು ಮಾಡಿದ ನಮ್ಗೆ ಅನುಕೂಲ ಐತಿ. ಆ ಉದ್ದೇಶನೂ ನಮ್ಮ ಸಂಘದ ಐತಿ ಅಂತ ಹೇಳಿ ಹೇಳಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಇದೀಗ ಬಂದಂಥ ನಮ್ಮ ಅಪ್ಪಣ್ಣ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಸಂಘ ಉದ್ದೇಶಿಸಿ ಒಂದೆರಡು ಮಾತು ಮಾತಾಡಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಮಾಡ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಕಾರಂ ವ್ಯಾಪ್ತಂ ವೇದಾಂತರಾಚರಂ ತತ್ಸದಂ ದಕ್ಷಿಣೇನ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಬಂಧುಗಳೇ, ಇವತ್ತ ಈ ಒಂದು ಕರ್ನಾಟಕ ಜನ ವಿಕಾಸ ಪರಿಹಾರ ಸಮಿತಿ ಅಮೂಲಗಳ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಏನಾದರೂ ಒಂದು ಸಮಾಜಕ್ಕೆ ಹುಟ್ಟಿದ್ದಕ್ಕೆ ನಾನು ಸಾಧನೆ ಮಾಡಬೇಕು. ಹೆಂಗೆ ಸಾಧನೆ ಅಂತಂದ್ರೆ ನನ್ನ ಹೆತ್ತವು ಮತ್ತು ಹೊತ್ತವು ಏನಾದರೂ ವಿನಾ ತೀರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಚಿಕ್ಕ ಅವರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನಮ್ಮ ಹಿರಿಯರು ಹೇಳ್ಕೊಂಡು ಬಂದಾರೆ. ಈಗ ಹಿರಿಯರು ಹೇಳ್ತಾರೆ, ನಾವೇನಪ್ಪ ತಿಂದು ಮರ ಇದ್ದೀವಿ, ನಮ್ದೇನು ಹಿಂದೆ ಬಾಳ್ದಂಗೆ ಮುಂದೆ ಬಾಳಂಗಿಲ್ಲ, ನಿಮ್ಗೆ ಏನು ಶಕ್ತಿ ಬೇಕು ನಾವು ತುಂಬ್ತೇವೆ, ನಿಮ್ಗೆ ಸಹಕಾರ ಕೊಡ್ತೇವೆ, ನೀವು ಏನು ಬೇಕಲ್ಲ ನೀವು ಮುನ್ನುಗ್ಗಾಕ ನಮ್ಗೇನು ಸಹಕಾರ ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಈ ಮಾರ್ಗದರ್ಶನದ ಅಡಿ ಒಳಗೆ ಯಾವ ಕುಟುಂಬಗಳು ಬಂದಾವಲ್ಲ, ಆ ಕುಟುಂಬಗಳು ಎಲ್ಲಿ ದಾರಿ ತಪ್ಪಿಲ್ಲ. ಅಂದ್ರೆ ಒಂದು ಮನೆಗೆ ಹಿರಿಯ ಇರಬೇಕಂತ, ಮಠಕ್ಕೆ ಗುರು ಇರಬೇಕಂತ. ಯಾವಾಗ ಆ ಮನೆ ಹಿರಿಯ ಒಂದು ಮೇಟಿ ಗಟ್ಟಿತ್ತಂದ್ರೆ ಬಾಗ್ಲ ಮುಂಚೆ ಬಾಗ್ಲೂ ಇರಲಿ, ಹಿಂದಿನ ಬಾಗ್ಲೂ ಇರಲಿ, ಆಗ ಆ ಮೇಟ್ ಏನು ಹೇಳ್ತೈತಿ ಅದ ಹಿರಿಯತನ ನಡೀತಿತ್ತು, ಅದ ವ್ಯವಸ್ಥೆ ಒಳಗೆ ನಾವೆಲ್ಲರೂ ಕೇಳ್ತೀವಿ. ಇವತ್ತು ಅದು ಯಾವುದೂ ಬಂದಿಲ್ಲ. ಎಲ್ಲ ಒಂದು 5%, 100ಕ್ಕೆ ರೂಪಾಯಿದಾಗ ಒಂದು 5 ಪೈಸೆ ಭಾಳ ಬಂದ. ಅಂದ್ರೆ ಈ ದಿನಮಾನಗಳು ಏನಾಗ್ಯಪ್ಪ ಅಂತಂದ್ರೆ ವಿನಾಶಕಾಲೋ ವಿಪರೀತಿ ಬುದ್ಧಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಮ್ಮನ್ನೆಲ್ಲರೂ ದಾರಿ ತಪ್ಪಿಸ್ತಕ್ಕಂಥ ಮೂಲ ಯಾವುದವ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನಮ್ಮೊಳಗೆ ನಾವು ಆತ್ಮದ ಅರಿವನ್ನು ಮೂಡಿಸ್ಕೋಬೇಕಾಗಿದೆ. ಅರಿವೇ ಗುರು ಅಂತ ಹೇಳಿದ್ದಾರೆ ನಮ್ಮ ಹಿರಿಯರೆಲ್ಲ. ನೀವೆಲ್ಲ ಹೇಳಿದಂಥ ನಾನು ನುಡಿನ ನಾವು ಬಳಕೆ ಮಾಡಾಕತ್ತೀವಿ. ನೀವು ಕಲಿಸಿದಂಥ ವಿಚಾರಗಳನ್ನ ನಾವು ಇಲ್ಲಿ ಹೇಳಾಕತ್ತೀವಿ. ಇಲ್ಲಿ ಯಾರು ಇಲ್ಲಿ ಕುಂತವ್ರು ದೊಡ್ಡವರು, ಅಲ್ಲಿ ಕುಂತವ್ರು ದೊಡ್ಡವರು, ಸಣ್ಣವರು ಅನ್ನುವಂಥ ಭೇದ ಭಾವ ಇಲ್ಲ. ದಯವಿಟ್ಟು ನಾನು ಯಾವ ಒಂದು ರಾಜಕಾರಣವನ್ನು ಇಲ್ಲಿ ತಗೊಂಡು ಬರಬಾರ್ದು ಅನ್ನುವಂಥ ವಿಚಾರ ಬಂದಾಗ ನಮ್ಮನ್ನು ಇವತ್ತು ಇಡೀ ಪರಿಸ್ಥಿತಿಯನ್ನು ದಾರಿ ತಪ್ಪಿದ್ದು, ನಮ್ಮ ಕುಟುಂಬವನ್ನು ಹಾಳು ಮಾಡಿದ್ದು, ನಮ್ಮ ಮನೆಯಾಗ ಒಂದೇನು ನಿರ್ವೀರ್ಯತೆ ತುಂಬಿದಂಥವು ಯಾವುದಪ್ಪ ಅಂತಂದ್ರೆ ಅದು ರಾಜಕಾರಣ. ಇವತ್ತು ಯಾವುದೇ ಪಕ್ಷ ಇರ್ಬೋದು, ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಇರ್ಬೋದು. ಯಾಕಂದ್ರೆ ಮಕ್ಕಳು ನಮ್ಮ ಅಪ್ಪನ ಮಕ್ಕಳು ಏನು ಪಕ್ಷ ತಮ್ಮ ಸ್ವಾರ್ಥಕ್ಕೋಸ್ಕರ ಹುಡ್ಸ್ಯಾರ. ಒಂದ ಮನ್ಯಾಗ ನಾವು 4 ಮಂದಿ ದೇವ್ರ ಅಪ್ಪನ ಮಕ್ಕಳು, ಅಪ್ಪ ಹೇಳೋದನ್ನ ಕೇಳಕತ್ತೀವಿ. 4 ಮಕ್ಕಳು ಪಕ್ಷ ಹೇಳೋದನ್ನ ಕೇಳತ್ತೀವಿ. ಅದು ಒಂದು ನೋವಿನ ಸಂಗತಿ ಮತ್ತು ದುರ್ದೈವ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಮೊದಲು ನೀನು ಮಾನವನಾಗು, ಆಮೇಲೆ ನಿನ್ನೊಳಗೆ ನೀನು ಆ ಮಾನವೀಯತೆ ಕುಲವನ್ನು ಇಟ್ಕೊಂಡು ನೀನು ಹೊರಗೆ ಬಾ. ಆ ಜಗತ್ತಿನಾಗ ಎಲ್ಲರೂ ನೀನು ಪ್ರೀತಿ ಮಾಡ್ತಾರೆ, ನೀನು ಗೌರವಿಸ್ತಾರೆ. ಒಂದು ಕ್ಷೇತ್ರದಾಗ ಆಗಲೇ ಹೇಳಿದ್ರು, ನಾವೊಂದು ಗ್ರಾಮ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ನಮ್ದೇನು ಒಂದು ಕ್ಷೇತ್ರ ಇದೆ. ಇಲ್ಲಿ ನಮ್ಮಿಂದ ಏನು ಸೇವೆ ಮಾಡಕತ್ತೈತಿ, ತನು ಮನು ಧನ, ಇವು ಮೂರನ್ನು ಅರ್ಪಣೆ ಮಾಡಕತ್ತೈತಿ ನಮ್ಮ ಕೈಯಿಂದ. ಅದನ್ನ ಅಷ್ಟು ಮಾಡ್ತೀವಿ. ಗೌರ್ಮೆಂಟು ನಮ್ಮ ಸವಲತ್ತುಗಳನ್ನು ಕೊಟ್ಟೈತಿ, ಮುಗಿ ತುಪ್ಪ ಹೊರಿಸುವಂಥ ವ್ಯವಸ್ಥೆ. ಯಾಕೆ ನಮ್ಮದ ತಗೊಂಡು ನಮಗ ಕೊಡೋದು,
ಗೌರ್ಮೆಂಟ್ ಒಳಗೆ ಏನು ನಾವು ಇವತ್ತು ಆಡಳಿತ ವ್ಯವಸ್ಥೆ ಒಳಗೆ ಬದುಕಾಕತ್ತಾರಲ್ರಿ ಇವ್ರೆಲ್ಲ, ನಮ್ಮ ದುಡ್ಡು ತಗೊಂಡು ಬದುಕಾಕತ್ತಾರ. ಇವ್ರು ಬಹಳ ನಿರ್ಲಜ್ಜದರ. ಇವ್ರನ್ನ ದಾರಿ ಒಳಗೆ ಬರತಕ್ಕಂಥ ದಿನದೊಳಗೆ ಎಲ್ಲಿ ಕಟ್ಟಿ ಬಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಲ್ಲ, ಅವಾಗ ನಮ್ಮ ಸಮಾಜ ಎಚ್ಚೆತ್ತುಕೊಳ್ತೈತಿ. ಮನೆಗೆ ಒಬ್ಬ ವೀರ ಹುಡ್ತಾನ, ಒಬ್ಬ ಸೂರು ಹುಡ್ತಾನ. ನಮ್ಮ ಹಿರಿಯರು ಮೊದಲಕ್ಕಿದ್ದನ್ನ ಹೇಳ್ಕೊಂಡು ಬಂದಾರ, ಮನೆ ಒಳಗೆ 4 ಮಂದಿ ಅದಾರ ಅಂದ್ರೆ ಒಬ್ಬ ಪೈವಾರ್ಕಿ ಬಿಡ್ತು, 4 ಮಂದಿಗೆ ಒಬ್ಬ ಪೈವಾರ್ಕಿ ಬಿಡ್ತು. ಯಾಕಂತಂದ್ರೆ ಆ ಮನೆಗೆ ಅದಕ್ಕೂ ಧಕ್ಕೆ ಆಗ್ಬಾರ್ದು, ಆ ಊರೊಳಗೆ ಯಾವುದಕ್ಕೂ ಸಂಸ್ಕಾರಕ್ಕೆ ಧಕ್ಕೆ ಆಗ್ಬಾರ್ದು. ಅದಕ್ಕೋಸ್ಕರ ಯಾಕಂದ್ರೆ ಕಟಬಾಯಿ ಕುಳಿತಿದ್ದಾವ, ಅದಕ್ಕೋಸ್ಕರ ಮನೆ ಒಳಗೆ ಒಬ್ಬ ಪೈವಾನ್ ಅನ್ಸಾಕ್ತಿದ್ರು. ಹಂಗ ನಾವು ಇವತ್ತಿನ ಪರಿಸ್ಥಿತಿ ಹೆಂಗೆ ನಿರ್ಮಾಣ ಮಾಡ್ಕೊಂಡಿವಿ? ನಮ್ಮ ಮನಸ್ಸನ್ನು ನಾವು ಹೇಳೋದನ್ನು ಕೇಳೋದು ಮಂದ್ಯ ಆಗಿದೆ. ಇಲ್ಲಿ ಅದೇವಿ ನಾವು ಅಷ್ಟು ಒಂದೇ ಕುಟುಂಬದ ಸದಸ್ಯರು. ನಾವು ನಮ್ಮ ಯೋಚನೆಗಳು ಹೆಂಗದಾವ? ಈಗ ನಾವೆಲ್ಲರೂ ಕೇಂದ್ರೀಕೃತವಾಗಿದ್ದೀವಿ ಈ ಒಂದು ಇದರೊಳಗೆ. ಇದು ಶಕ್ತಿ ಇದೆ. ನಮ್ಮನ್ನು ಹೊರಗೆ ಹೋಗಿಪ್ಪ ಅಂತಂದ್ರೆ ಹೊಡಿತಾರೆ, ಒಂದು ಕ್ಷಣನೂ ಬಿಡೋಣ. ಅದಕ್ಕೆ ಕರಂಡಿಯವರ ಡಾಕ್ಟರ್ ಸುರೇಶ್ ಕರಂಡಿಯವರು ಏನು ಮಾಡಕತ್ತಾರ ಇದನ್ನು ತಗೊಂಡು ಅನ್ನುವಂಥ ಒಂದು ವಿಚಾರ ಇವತ್ತೆಲ್ಲ ಕಡೆ ಆಗ್ತಾ ಇದೆ ತಾಲೂಕಿನಾಗ, ಜಿಲ್ಲೆ ಒಳಗೆ. ಆದ್ರೆ ಆ ಮನುಷ್ಯನಲ್ಲಿ ಒಂದು ಏನು ವ್ಯಕ್ತಿತ್ವ ಅಂತಂದ್ರೆ, ಬರೀ ನಾವು ಮನುಷ್ಯನಾಗಿ ಹುಟ್ಟಿ ಸ್ವಾರ್ಥಕತೆ ಇಲ್ಲ, ಆ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿದ್ದಕ್ಕೆ ಏನಾದರೂ ಒಂದು ಸ್ವಾರ್ಥಕ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲಸ ಈ ಒಂದು ಸಂಘಟನೆಯನ್ನು ಹುಟ್ಟಾಕಿದೆ. ಅಂದ್ರೆ ಪ್ರತಿಯೊಂದು ಮನೆ ಬಾಗಿಲಕ್ಕೂ ಡೋರ್ ವಿಷಯ ಗೊತ್ತಾಗಬೇಕಾಗಿತ್ತು. ನಾವು ನಮ್ಮ ಭೂಮಿ ಒಳಗೆ ನಮ್ಮ ಮನೆ ಬಳೆ ಮಾಡ್ಕೊಂಡು ಮತ್ತು ಸದೃಢ ಆಗಿದ್ರೆ ನಾವು ಯಾವ ಮಕ್ಕಳು ಕೊಡುವಂಥ ವ್ಯವಸ್ಥೆ. ಒಂದು ಆರೋಗ್ಯದ ಪರಿಸ್ಥಿತಿಯನ್ನು ಯಾಕೆ ಇಷ್ಟ ನಾಶ ಮಾಡ್ಯಾರ ಅಂತಂದ್ರೆ, ಈಗಲ್ರಿ ಇದು ಬ್ರಿಟಿಷರು ನಮ್ಮನ್ನ 260 ವರ್ಷ ಆಳಿದ್ರು. ಆ ಬ್ರಿಟಿಷರು ಸಂಶೋಧನೆ ಮಾಡಿದ್ರು. ಏನ್ ಸಂಶೋಧನೆ ಮಾಡಿದ್ರು? ಭಾರತೀಯರು ಎಲ್ಲರೂ ಹೃದಯವಂತರು, ಸಹಿಷ್ಣುತೆ ಉಳ್ಳವರು, ಇವ್ರು ಏನ್ ಮಾಡಿದ್ರು ಮಾಡಿಸುವಂತಾರಂತ ಗೊತ್ತಾಗಿತ್ತು. ನಮ್ಮನ್ನ ಹಗಲಿನ ದರೋಡೆ ಮಾಡಕಚ್ಚಿದ್ರು, ನಮ್ಮನ್ನ ಒಳಗಾಕಚ್ಚಿದ್ರು. ನಮ್ಮ ಭೂಮಿ ಒಳಗೆ ಹುಟ್ಟಿದಂತ ಕ್ರಾಂತಿಕಾರಿಗಳನ್ನ ನೇಲ್ ಹಾಕಿಕೊಂಡ್ರೆ ನಮ್ಮ ಜನ ನೋಡಿ ಎಷ್ಟು ಮುಂದಿನ ಸಂಗತಿ. ಸಂಗೊಳ್ಳಿ ರಾಯಣ್ಣ ಎಂತ ಬಲಶಾಲಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ. ಮನೆಯಾಗ ಯಾರು ಇಂಥ ಹೆಣ್ಣು ಮಕ್ಕಳಿಗೆ ಇಂಥ ವಿಷಯದ ಬಗ್ಗೆ, ಇಂಥ ಕಥೆ ಬಗ್ಗೆ ಒಂದಿನ ಹೇಳಬೇಕು ಯಾವತ್ತೂ ನೀವು ಹಾಕೋದು. ಅದಕ್ಕೆ ಏನಾಗ್ಬಿಟ್ಟೈತಂದ್ರೆ ನಮ್ಮ ಜನರ ಒಳಗೆ ಮತ್ತೆ ಭಯ ಹುಡ್ಸಾಕ್ತೇವೆ. ಮನೆ ಬಿಟ್ಟು ಹೊರಗೆ ಹೋದ ತಕ್ಷಣ ಮಗ ಅವ್ನು ಭಯ ಹುಟ್ಟಿದ್ರು. ಅದಕ್ಕೆ ಒಬ್ಬ ಮಗ ಏನ ಮಾಡೀನ ತಂದೆ ತಾಯಿ ಜನ್ಮ ಕೊಟ್ಟಾರಂದ್ರೆ ಅವ್ರಿಗೆ ಯಾವುದೋ ಧಕ್ಕೆ ಬರೋದಂಗ, ಅವ್ರ ಮರ್ಯಾದೆಗೆ ಅವ್ರ ಗೌರವಕ್ಕೆ ಧಕ್ಕೆ ಬರೋದಂಗ ನಡ್ಕೋ ಅಂತ ಹೇಳಿದ ಅವ್ನು ಹೊರಗೆ ಬಿಡ್ಬೇಕು. ಮನೆಗೆ ಒಬ್ಬ ಮಗ ಅಂದ್ರೆ ಒಬ್ಬ ಸೈನಿಕ ಇದ್ದಂತ. ಈ ಒಂದು ದೇಶ, ಈ ಒಂದು ಧರ್ಮ, ಈ ಒಂದು ಮಣ್ಣು, ಈ ಒಂದು ಮನಿ, ಈ ಒಂದು ಗ್ರಾಮ, ಈ ಒಂದು ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಒಬ್ಬ ಸೈನಿಕ ಬೇಕಾಗಿತ್ತಂತ. ಇಲ್ಲ ಬರುವಂಥ ದಿನದೊಳಗೆ ಬಹಳ ವಸ್ತು ಪದ್ಧತಿ. ನಮ್ಮನ್ನ ಏನು ಇವತ್ತು ಒಡೆದು ಹಾಕತ್ತಾರಲ್ಲ ಇವರು ನೀಚರು, ನಮ್ಮನ್ನು ಎಲ್ಲಿನೂ ಬದುಕಾಕ್ಬಿಡೋಲ್ಲ, ಸೀಮಿತವಾಗಿ ಕಟ್ಟಿ ಹೋಗ್ಬಿಟ್ಟಾರ. ನಾ ಇವತ್ತು ಇದನ್ನ ಮಾತಾಡಕತ್ತಲ್ಲ, ಇದ ವಿಷಯನ ಏನಾರ ನಾ ಯಾವ್ದಾರ ಒಂದು ಸಾಮಾಜಿಕವಾಗಿ ಬಹಿರಂಗವಾಗಿ ಮಾತಾಡಿದ್ದೆ ಅಂದ್ರೆ ನನ್ನ ಬಾಯಿ ಮುಚ್ಚಿಸ್ತಾರ. ಅದಕ್ಕೆ ಮನೆ ಒಳಗೆ ಒಬ್ಬೊಬ್ಬ ಸೈನಿಕ ಹುಟ್ಟಬೇಕು, ಒಬ್ಬರು ಪ್ರಜ್ಞಾವಂತ ಹುಟ್ಟಬೇಕು, ಶಿಕ್ಷಣದ ಅರಿವು ಮೂಡಬೇಕು. ನಮ್ಮ ಭಾರತೀಯ ಮೂಲ ಪದ್ಧತಿ ಪರಂಪರೆ ಏನಿತ್ತಲ್ಲ, ಆ ಪರಂಪರೆಯನ್ನು ಉಳಿಸಿಕೊಳ್ಳುವಂಥ ಶಕ್ತಿ ನಿರ್ಮಾಣ ಅಂದಾಗ ಮಾತ್ರ ನಮ್ಮ ಮನೆಗಳು ಉಳಿತಾವ, ನಮ್ಮ ಕುಟುಂಬಗಳು ಉಳಿತಾವ, ನಮ್ಮ ಊರು ಉಳಿತೈತಿ, ನಮ್ಮ ತಾಲೂಕು ಉಳಿತೈತಿ, ನಮ್ಮ ಜಿಲ್ಲಾ ಉಳಿತೈತಿ, ನಮ್ಮ ಕರ್ನಾಟಕ ರಾಜ್ಯ ಉಳಿತೈತಿ, ದೇಶ ಉಳಿತೈತಿ. ಇಲ್ಲ ಅಂತಂದ್ರೆ ನಾವು ಹೊರಗೆ ನಾವು ಮತ್ತೆ ಪರೀಕ್ಷೆಯಲ್ಲಿ ಬಂದು ದೇಶ ಧರ್ಮದ ಮೇಲೆ ಆಘಾತ ಮಾಡಿ, ದೇಶದ ಮೇಲೆ ಆಘಾತ ಮಾಡಿ ನಮ್ಮನ್ನು ಒಡೆದಾಗತ್ತಾರ. ಜಾತಿ ನಡುವೆ ಕಿಚ್ಚು ಹಚ್ಚಾಕತ್ತಾರ. ಆದ್ರೆ ನಮ್ದು ಏನಪ್ಪ ಅಂದ್ರೆ ಜಾತಿ ಬಂದ ರೈತ ಕುಲ ಮುಂದೆ ಜಗದ್ಗುರು ಅಂತ ಹೇಳ್ತಾರೆ. ಕೃಷ್ಣ ಮುಂದೆ ಜಗದ್ಗುರು ಅಂತ ಹೆಂಗೈತಲ್ಲ, ಹಂಗೆ ಈ ರೈತ ಕುಲದೊಳಗೆ ಭಾರತದ ಮೂಲ ಒಂದು ಪರಂಪರೆ, ಮೂಲ ಒಂದು ಪರಿಸ್ಥಿತಿ ಎಲ್ಲಿಂದ ಬಂದೈತೆ ಅಂದ್ರೆ ಅದು ರೈತಾಪಿ ವರ್ಗದಿಂದ ಬಂದೈತಿ. ಇವತ್ತು ದೇಶದೊಳಗೆ 900 ವರ್ಷಗಳ ಕಾಲ ನಮ್ಮನ್ನ ಮಠ ಮಂದಿರಗಳನ್ನ, ದೊಡ್ಡ ದೇವಸ್ಥಾನಗಳನ್ನು ಒಡೆದ ಕೆಲಸ ಆಳಿದ್ರು. ನಮ್ಮ ಪರಂಪರೆ ನಮ್ಮನ್ನು ಕೈ ಬಿಟ್ಕೊಂಡಿಲ್ಲ. ನಾವು ನೀವು ಯಾಕೆ ಹಿಂಗದೇವೆ ಅಂತಂದ್ರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅಂತ ಉತ್ತರ ಕೊಟ್ಟಾರ. ಅಂತ ಮಕ್ಕಳು ಮೊಮ್ಮಕ್ಕಳು ಗಿರಿಮಕ್ಕಳಾಗಿ ನಾವು ಹುಟ್ಟೇವಿ.
ಅದಕ್ಕೋಸ್ಕರ ನಮ್ಮ ಕಡೆ ಇಂಥ ಪೌರುಷ ಐತಿ, ಇಂಥ ತಾಕತ್ ಐತಿ, ಇಂಥ ಒಂದು ಧೈರ್ಯ ಐತಿ. ಅದಕ್ಕೆ ನಮ್ಮನ್ನು ಈ ಧೈರ್ಯ ಕುದಿಸಾಕತ್ತಾರ ಸದ್ಯಕ್ಕೆ. ನಮ್ಮನ್ನು ಮನೆ ಬಿಟ್ಟು ಹೊರಗೆ ಬರೋದಂಗೆ ಮಾಡಕತ್ತಾರ, ನಮ್ಮನ್ನ ಊರು ಬಿಟ್ಟು ಹೊರಗೆ ಬರೋದಂಗೆ ಮಾಡಕತ್ತಾರ. ಅದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಈ ಒಂದು ಕರ್ನಾಟಕ ಜನಪರ ವಿಕಾಸ ಒಂದೇನು ಶಕ್ತಿ ಏನೈತಲ್ಲ ಇದು ಎಲ್ಲ ಕಡೆ ನಿರ್ಮಾಣ ಆಗುತ್ತೆ. ಮನೆ ಒಳಗೆ ಮನಸ್ಸುಗಳೊಳಗೆ ನಿರ್ಮಾಣ ಆಗುತ್ತೆ. ನಮ್ಮ ಮನಸ್ಸಿನೊಳಗೆ ಸದೃಢವಾಗಿ ಕುಂತಪ್ಪ ಅಂತಂದ್ರೆ ಒಬ್ಬ ಮನುಷ್ಯ 10 ಮಂದಿಗೆ ಈ ವಿಷಯನ ತಿಳಿಸಿ ನಂತರ 10 ಮಂದಿ 100 ಮಂದಿಗೆ ತಿಳಿಸ್ತಾರೆ, 100 ಮಂದಿ 1000 ಮಂದಿಗೆ ತಿಳಿಸ್ತಾರೆ, 1000 ಮಂದಿ ಲಕ್ಷ ಮಂದಿಗೆ ತಿಳಿಸುವಂತ ಶಕ್ತಿ ಈ ಭೂಮಿಗೆ, ಈ ಗಾಳಿಗೆ, ಈ ನೀರಿಗೆ, ಸೂರ್ಯಚಂದ್ರರಿಗೆ ಅಂತ ಶಕ್ತಿ. ಅದಕ್ಕೆ ದಯಮಾಡಿ ಹಿರಿಯರ ನಾನೇನಾರ ಇಲ್ಲಿ ಮಾತಾಡೋದ್ರೊಳಗೆ ಯಾವ್ದಾರ ಶಬ್ದಗಳು ತಪ್ಪದವ ಅಂತಂದ್ರೆ ನೀವು ನನ್ನ ಮುಂದೆ ಹಿಡಿದು ಕೇಳುವಂತ ಶಕ್ತಿ ನಿಮ್ಗೆ ಐತಿ. ನಮ್ಮ ಹಿರಿಯರಿದ್ದೀನಿ. ಯಾಕೆ ಹಿರಿಯರಿರ್ತಾರಪ್ಪ ಅಂತಂದ್ರೆ ಎಲ್ಲಿ ದಾರಿ ತಪ್ಪದಾಗ ತಮ್ಮ ಇದಲ್ಲ, ಇದು ದಾರಿ ಸರಳ ಐತಿ ಅಂತ ತೋರಿಸೋದಕ್ಕೆ ಹಿರಿಯರಿರ್ತಾರೆ, ಅನುಭವಿಗಳು ಇರ್ತಾರೆ. ಯಾಕಂದ್ರೆ ನಮ್ಮ ವಯಸ್ಸು ದಾಟಿ ಹೋಗಿರ್ತಾರೆ, ಅವ್ರಿಗೆ ಅನುಭವದ ಅಭಿರುಚಿ ಗೊತ್ತಿರ್ತೈತಿ. ಅದಕ್ಕೆ ನಾವು ಗಾಳಿ ಕೂಡ ಬೀಸಾಕತ್ತೀವಿ, ನಾವು ಇವತ್ತು ನೀರಿನ ವಿರುದ್ಧ ಬೀಸಾಕತ್ತೇವೆ. ಇವತ್ತು ಸಮಾಜದ ವಿರುದ್ಧ ಎಂಥ ಗಾಳಿ ಬಿಟ್ಟೈತಪ್ಪ ಅಂತಂದ್ರೆ ನಮ್ಮನ್ನು ಎಲ್ಲಾ ರೀತಿಯಿಂದ ನಾವು ಮನಸ್ಸು ಹೊಡಿದಂತನ, ಕುಲ ಹೊಡಿದಂತನ, ಜಾತಿ ಹೊಡಿದಂತನ ಎಲ್ಲಾನು ಒಡೆದು ಬಿಟ್ಟಾರ. ಅದಕ್ಕೆ ದಯವಿಟ್ಟು ನಮ್ಮೊಳಗೆ ನಾವು ಜಾಗೃತ ಆಗಿಲ್ಲ ಅಂದ್ರೆ ಈ ಒಂದು ಸಂಘಟನೆಗೆ ದೊಡ್ಡ ಬಲ ಬರ್ತೈತಿ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲಿ ಹೋದಾಗ ಚಪ್ಪಾಳೆ ತಟ್ಟಿಸ್ಕೊಳ್ಳೋದು, ಕ್ಯಾಕೆ ಹೊಡೆದು, ಕೂಕೆ ಇವು ಯಾವ ಬೇಕಾಗಿಲ್ಲ. ನಮ್ಮವರು ನಮ್ಗೆ ಜಾಗೃತ. ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದೀರಿ. ನೀವು ಮಾತ್ರ ಇವತ್ತ ನಮ್ಮನ್ನ ಪ್ರತಿ ಮನೆಯೊಳಗೂ ಇವತ್ತು ಒಡೆದಾಡ್ತಕ್ಕಂಥ ಇವು ಮೀಚ್ ಏನಿದಾವ ಗೌರ್ಮೆಂಟ್ದೊಳಗೆ ಕಾಕಿ, ಕಾದಿ, ಕ್ಯಾಮಿ ಇವು 3 ಅಂದ್ರೆ ಏನಪ್ಪಾ ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರೆ. ಇವು ಏನಾಗ್ಯಾವ ಅಂತ ಇವತ್ತು ಭಾಳ ಭ್ರಷ್ಟ ಆಗ್ಯಾವ. ಇವತ್ತ ನೀಚರಿಗೆ ನೀವು ಎದುರಲ್ಲೇ ಹೊಡೆದ್ರು ಕೂಡ ಹೊಡೆಸ್ಕೊಂತಾವ. ಕಳ್ಳರು ನೋಟ್ ಹಾಕೋರು ಯಾರ? ಕಾಕಿ ಅವರ. ಕಾನೂನನ್ನ ಇವತ್ತು ದುರ್ಬಳಕೆ ಮಾಡ್ಕೊಳ್ಳೋರು ಯಾರ? ಅವರ. ಎಲ್ಲೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಅದನ್ನು ಅವನು ಬದುಕಾಕ್ ಬಿಡಬಲ್ರಿ, ಅವನು ಗುಂಡಿಟ್ಕೊಳ್ಳಿ ಸರ್ಕಾರ. ಒಪ್ಕೋತೀರಿ? ಎಷ್ಟು ಮಂದಿ ರೈತರಿಗೆ ಇವತ್ತು ಬಡಿಸುವಂತ ಪರಿಸ್ಥಿತಿ ಒಳಗೆ ಬಂದ್ರೆ ನಮ್ಮ ನಾಡಿನೊಳಗೆ ನಮ್ದು ನಾವು ಮಾಡ್ಕೊಂತೆ ತಿಂತೇವೆ ಅಂತಂದ್ರು ಬಿಡಾಕ್ತೇವಿಲ್ಲ. ಅವ್ರಿಂದ ಬೆನ್ನ ಹಚ್ಚಿ ಅಡ್ಡಾಡ್ಬೇಕು ನಮ್ಮ ಮಕ್ಕಳು ನಮ್ಮೊಳಗಿರೋ. ಅದಕ್ಕೆ ಯಾವಾಗ ನಾವು ಅದನ್ನು ತಪ್ಪಿಸ್ತೇವೆ, ಅವಾಗ ನಾವು ಸದೃಢ ಆಗ್ತೀವಿ, ಅವಾಗ ನಮ್ಮೊಳಗ ಅರಿವು ಮೂಡೈತೆ ಅಂತ. ಅದಕ್ಕೆ ಈಗ ಪ್ರತಿಯೊಂದೂ ಮನೆ ಒಳಗೆ ಒಬ್ಬೊಬ್ಬ ಸೈನಿಕ ಹುಟ್ಟಬೇಕಂತ ಯಾಕೆ ಹೇಳಿದ್ರಿಪ್ಪ ಅಂತಂದ್ರೆ ನಮ್ಮ ಮನೆ ಕಾಪಾಡೋದಕ್ಕೆ, ನಮ್ಮ ದೇಶ ಕಾಪಾಡೋದಕ್ಕೆ, ನಮ್ಮ ಮಣ್ಣನ್ನು ಕಾಪಾಡೋದಕ್ಕೆ, ಈ ಒಂದು ಪ್ರಕೃತಿಯನ್ನು ಕಾಪಾಡೋದಕ್ಕೆ ಒಬ್ಬ ಸೈನಿಕ ತಯಾರಾಗುತ್ತೆ. ಅದಕ್ಕೆ ಈ ಒಂದು ಕ್ರಾಂತಿ ಜ್ಯೋತಿ ಯಾವಾಗ ಮನೆ ಒಳಗೆ ಬೆಳಗಾಕ ಚಲುವಾಕೈತಿ, ಆ ಬೆಳಕು ಏನೈತಿ ಬಹಳ ಸಮೃದ್ಧಿ ಬೆಳಕಾಕೈತಿ. ನಮ್ಗೆ ಇವ್ರೇನು ಇವತ್ತು ಮೋಸ ಮಾಡಕತ್ತಾರ, ಎಲ್ಲಾ 26 ಡಿಪಾರ್ಟ್ಮೆಂಟ್ ಅದಾವ್ರಿ ಇವತ್ತು ಒಂದು ತಾಲೂಕಿನೊಳಗೆ. ಎಲ್ಲಾ ತಾಲೂಕಿನ ಡಿಪಾರ್ಟ್ಮೆಂಟ್ ಒಳಗೂ ಬರೇ ದುರಾಡಳಿತ. ಒಬ್ಬ MLA ಏನ್ ಹೇಳ್ತಾನೆ ಅದನ್ನೇ ಕೇಳೋದು, ಒಬ್ಬ ಮಿನಿಸ್ಟ್ರಿ ಏನ್ ಹೇಳ್ತಾನೆ ಅದನ್ನೇ ಕೇಳೋದು. ಅದು ನ್ಯಾಯವೋ ಅನ್ಯಾಯವೋ ಅಧರ್ಮ ಗೊತ್ತಿಲ್ಲ. ಅವ ಅಧರ್ಮ ಮಾಡಿ ಬಂದಾನ, MLA ಮಿನಿಸ್ಟರ್ ಫೋನ್ ಮಾಡ್ಯಾನ ಅಂತಂದ್ರೆ ನಾವು ಬೇಕಾದ್ ಮಾಡ್ಲಿ, ಕಳ್ಳತನ ಮಾಡ್ಲಿ, ಸುಳ್ಳುತನ ಹೇಳ್ರಿ, ಅತ್ಯಾಚಾರ ಮಾಡ್ಲಿ, ಅನ್ಯಾಯ ಮಾಡ್ಲಿ, ಕೊಲೆ ಮಾಡಿ ಬರ್ಲಿ, ಅವನ್ನ ರಕ್ಷಣೆ ಮಾಡ್ತಾರೆ ಯಾರ? MLA ಮಿನಿಸ್ಟರ್ಗಳು, ಅಧಿಕಾರಿ. ಯಾವ ಪ್ರಾಮಾಣಿಕ ವ್ಯಕ್ತಿ, ಯಾವ ಪ್ರಾಮಾಣಿಕ ರೈತ ಇವತ್ತು ತಾಯಿ ಭೂಮಿ ತಾಯಿ ಕೂಡ ಮಣ್ಣಿನೊಳಗೆ ಮಣ್ಣಾಗಿ ದುಡಿದು ತನ್ನ ಬೆವರು ಸುರಿಸಿ ಎಲ್ಲರಿಗೆ ಅನ್ನ ಹಾಕೋದು. ರೈತ ಕುಲ ಅಂದ್ರೆ ಅನ್ನ ಹಾಕುವಂಥದ್ದು. ಇವತ್ತು ನಮ್ಮನ್ನೆಲ್ಲರೂ ಏನಂದ್ರೆ ಇವ್ರೆ ಮಾರ್ಕೆಟಿಗೆ ತಂದಿರ್ತಾರೆ. ನಾವೇನಾಗಿದೆ ಅಂತಂದ್ರೆ ಒಂದು ಕ್ಯಾರಿ ಬ್ಯಾಗ್ ಐತಿ, 1 ರೂಪಾಯಿ 2 ರೂಪಾಯಿ ಕ್ಯಾರಿ ಬ್ಯಾಗ್ ವಸ್ತುವನ್ನ ಬಳಕೆ ಮಾಡ್ಕೊಂಡು ಅಸಹ್ಯಕ್ಕೆ ಹೇಳಕ್ಕೆ ವಿಷಯ ಕೊಡ್ತೇವೆ. ಅದಕ್ಕೆ ದಯಮಾಡಿ ಬರುವಂಥ ದಿನದೊಳಗೆ ಇವತ್ತು ಸುರೇಶನಾಗಿರ್ಬೋದು, ನಮ್ಮ ಹಿರಿಯರು ಇನ್ನೊಬ್ಬರು, ಮತ್ತು ನೀವೆಲ್ಲರೂ ಕುಟುಂಬದ ಒಂದು ಮೂಲ ಸದಸ್ಯ ಅಂತ ಹೇಳ್ತೀನಿ. ನಿಮ್ಗೆಲ್ಲ ಹೆಸರುಗಳು ಗೊತ್ತಿಲ್ಲ, ಆದ್ರೆ ನಿಮ್ಮ ಮನಸ್ಸಿನ ಒಂದು ಆಳ ನೋವು ನಲಿವು ಏನೈತೆ ಅದಕ್ಕೆ ಸ್ಪಂದಿಸಕ್ಕೆ ನಾವು ನಿಮ್ಮ ಜೊತೆ ಇರಬೇಕು. ಅದಕ್ಕೆ ದಯಮಾಡಿ ಎಂಥ ಸಂದಿಗ್ಧ ಪರಿಸ್ಥಿತಿ ಬಂತಂದ್ರು ಮನೆ ಒಳಗೆ ನಮ್ಮ ಬಾಳೆ ಮಾಡಿಕೊಂಡು, ನಮ್ಮ ವ್ಯವಸ್ಥೆ ಮಾಡ್ಕೊಂಡು, ನಮ್ಮ ಹಿರಿಯರು ಹಂಗ ಬದುಕಿದ್ರು, ನಮ್ಮ ಪೂರ್ವಜರು ಹಂಗ ಬದುಕಿದ್ರು. ಹಿಂಗಾಗಿ 100 ವರ್ಷ ಬಾಳ್ತಿದ್ರು, 120 ವರ್ಷ ಬಾಳ್ತಿದ್ರು. ಇವತ್ತು ನಾವು ಏನಾಗ್ಯಾವ ಅಂತಂದ್ರೆ ಬಹಳ ಒಂದು ಅಧೋಗತಿಗೆ ಬಂದು ಹೊರಟಿವಿ. ಯಾಕೆ ಹೇಳಿ? ದಿನನಿತ್ಯ ಬೆಳಗ್ಗೆ ಹರಿದ್ರು. ಇವತ್ತ ಹೇಳಿದ್ರಲ್ಲ ಇಂಗ್ಲೀಷ್ ಮೆಡಿಸಿನ್ ಯಾಕೆ ಕೊಡಕತ್ತೇವೆ ಹೇಳ್ರಿ? ದಿನನಿತ್ಯನೂ ನಮ್ಮ ಭೂಮಿಗೆ ನಾವೇನೋ ವಿಷ ಉಣಿಸಾಕತ್ತೇವೆ. ಇವತ್ತು ರಾಸಾಯನಿಕ ಕೀಟನಾಶಕ ಹಾಕಿ
ಅದನ್ನ ಬೆಳೆ ತೆಗಿಯಕತ್ತೀವಿ, ಅದ್ರೊಳಗೆ ಬೆಳೆದಂಥ ವಿಷಾನ ನಾವು ತಿನ್ನಾಕ್ತೇವೆ, ತಿನ್ನಕ್ಕೆ ಕೊಡಾಕತ್ತೇವೆ. ಹೀಗಾಗಿ ನಾವು ನಿರ್ವೀರ್ಯ ಆಗಿವ್ರಿ. ಅದು ಬ್ರಿಟಿಷರ್ದು ಒಂದು ದೊಡ್ಡ ಪ್ಲಾನ್ ಇತ್ತು, ಮೊದಲು ದೊಡ್ಡದೊಂದು ಪ್ಲಾನ್ ಇತ್ತು. ಅದು ಈ ದೇಶ ಸಂಪತ್ತು ಭರಿತ ರಾಷ್ಟ್ರ ಐತಿ, ಭಾರತ ದೇಶ ಒಂದು ದೊಡ್ಡ ಕುಟುಂಬದ. ನಾವು ಇವತ್ತಿಗೂ ಹೇಳ್ತೀನಿ, ನಮ್ಮ ದೇಶದೊಳಗೆ ಬದುಕುವಂತ ರೈತ ಇವತ್ತು ಬರೀ ಅವನು ತಿಪ್ಪಿ ಮಾಡಿದ್ರಪ್ಪ ಅಂತ ಒಂದೊಂದು ದೇಶ ಖರೀದಿ ಮಾಡ್ತಾರೆ. ಅಂತ ತಾಕತ್ತಿತ್ತು ರೈತನ ಕುಲಕ್ಕೆ. ಇವನೊಂದು ನಾವು ಈಗಿದ್ದಕ್ಕ ಮೂಗಿನ ತುಪ್ಪ ಹರಿಸ್ಕ್ಯಾಸ ಆ ಒಂದು ಆಧಾರ್ ಕಾರ್ಡ್, ಒಂದು ಇದು ಕಾರ್ಡ್, ರೇಷನ್ ಕಾರ್ಡ್, ಅದೊಂದು ಇದು ರಿಪೋರ್ಟ್ ಕ್ಯಾಸ್ ನಮ್ಮನ್ನು ಎಲ್ಲರೂ ಹೋಗಿ ನಿಲ್ಲಿಸ್ತಾರೆ, ನಮ್ಮನ್ನ ಕೊಡಲಾರ ಕಸ್ತಾರೆ. ಯಾವ ನ್ಯಾಯ ಇದು? ಯಾವ ಧರ್ಮ? ನಾವು ಪಟ್ಟಿದ್ದದ ನಮಗೇನು ಅವ್ರು ಏನು ಆಶೆ ತೋರ್ಸಾಕತ್ತಾರಲ್ಲ ಇವ್ರು, ನಾವು ತಿಂದು ತೇಗಿ ಬಲಿಷ್ಠಾಗಿ ನೀಚ ವ್ಯವಸ್ಥೆಯಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಸಕ್ತಾರೆ ಅಧಿಕಾರಿಗಳನ್ನು ಮುಂದಿಟ್ಕೊಂಡು. ಅದಕ್ಕೆ ದಯವಿಟ್ಟು ತಮಗೆಲ್ಲ ತಮ್ಮ ಹೃದಯಗಳಿಗೆ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಮನೆ ಒಳಗೆ ಒಬ್ಬ ಶೂರು ಹುಟ್ಟಬೇಕು, ಒಬ್ಬ ಅವನ ಸಂಸ್ಕಾರ ಇರಬೇಕು. ಅವನು ಸಂಸ್ಕಾರ ಬೇಕಂದ್ರೆ ಸಂಸ್ಕಾರ ಕೊಡುವಂಥ ಶಾಲೆಗಳದಾವ, ಸಂಘಟನೆಗಳದಾವ, ಅಂತಲ್ಲಿ ಅವ್ರನ್ನ ಕಳಿಸ್ರಿ. ನಾವು ಬರುವಂಥ ದಿನದೊಳಗೆ ಇವತ್ತು ಮಾರುತಿ ಕರುಣೆ ಅವರೇನು ಹೇಳಿದ್ರು, ನಮ್ಮ ಹಿರಿಯರು ಏನು ಹೇಳಿದ್ರು, ಅವ್ರೊಂದು ಕಿಚ್ಚೈತೆ ಅವ್ರಿಗೆ. ನಾ ಬಡ ಕುಟುಂಬದೊಳಗೆ ಹುಟ್ಟೀನಿ, ನಾನೇನು ದೊಡ್ಡ MLA ಮಿನಿಸ್ಟ್ರು ದೊಡ್ಡ ಇದು ಆಗಬೇಕು ಅನ್ನುವಂಥ ವಿಚಾರ ಇಲ್ಲ. ಒಂದು ಸಣ್ಣ ಬಡ ಕುಟುಂಬದೊಳಗೆ ಹುಟ್ಟಿ ನಾನು ಏನು ಮಾಡಕ್ಕೆ ಸಾಧ್ಯತೆ ಅಂತ ಪ್ರಯತ್ನ ಮಾಡಿರೋರು, ಆದರೆ ಎಲ್ಲರೂ ಅವರನ್ನು ಕಾಲು ಹಿಡಿದು ಜಗ್ಗಿದ್ರು. ಅವ್ರು ಮಿನಿಸ್ಟ್ರಿ MLA ಆಗಕ್ಕೆ ಹೋದವರಲ್ಲ, ಅವರನ್ನ ಕಾಲು ಹಿಡಿದು ಜಗ್ಗಿ ತುಳಿದ್ರ ಅಂದ್ರೆ ನಾನು ಏನಾರ ಆಗಕ್ಕೆ ಹೋದ್ರೆ ಸಮಾಜ ಬಿಡ್ತೈತೆ ಇಲ್ಲ ಅಂತ ನೋಡಿದ್ರು, ಪರೀಕ್ಷೆ ಮಾಡಿದ್ರು. ಅದಕ್ಕೆ ಇದು ಯಾವುದೂ ಶಾಶ್ವತ ಅಲ್ಲ. ನಮ್ಮಿಂದ ಏನಾದ್ರೂ ಮಾಡಾಕ ಒಳ್ಳೇದಾದ್ರೂ ಮಾಡೋನು, ಇಲ್ಲಪ್ಪ ಅಂದ್ರೆ ಸುಮ್ಮನೆ ಇರು ಅನ್ನುವಂಥ ವಿಚಾರಕ್ಕೆ ಲಾಸ್ಟ್ ಕೊನೆಗೆ ಶರಣಾದ್ರು. ಯಾಕಂದ್ರೆ ಅವ್ರಿಗೆ ಸುಮಾರು ಈಗ ಒಂದು 45-46 ವರ್ಷ ಆಗ್ತದೆ. ಅವ್ರ ಅನುಭವ ಹೆಂಗೈತಿಪ್ಪ ಅಂತಂದ್ರೆ, ಇವತ್ತೆಲ್ಲ ಸಮಾಜದೊಳಗೆ ಅಷ್ಟು ದಿಕ್ಕಿನೊಳಗೂ ಓಡಾಟ ಮಾಡ್ಯಾರ, ಪ್ರವಾಸ ಮಾಡ್ಯಾರ. ಬಡವರು ಬಗ್ರು ಅವ್ರು ಇವತ್ತು ಅವ್ರ ಅಂತ್ಯಕ್ಕೆ ಬಂದ್ರಪ್ಪ ಅಂತಂದ್ರೆ, ಟ್ರೀಟ್ಮೆಂಟ್ ಒಳಗೆ ಬಂದ್ರಂದ್ರೆ ಒಬ್ಬೊಬ್ರು ಬಸ್ ಸ್ಟ್ಯಾಂಡ್ನಿಂದ ಬಂದಿರ್ತಾರೆ, ಅನಿವಾರ್ಯ ಪರಿಸ್ಥಿತಿ ಆಗಿರ್ತದೆ. ತಾವಕ್ಕಿ ಸ್ಥಳ ಕೊಟ್ಟಿರುವಂಥ ಉದಾಹರಣೆಗಳು. ಯಾರು ಬಡವರು ಬಗ್ರು ಏಟ್ ಕೊಟ್ಟ ಇಸ್ಕೊಂಡಾರ, ಯಾರಿಗೆ ಇಷ್ಟು ನೀವು ಕೊಟ್ಟ ಹೋಗ್ಲಿ ಅನ್ನುವಂಥ ವಿಚಾರ. ಎಲ್ಲಿ ಬದುಕಾಕ್ ಬಿಡಬಲ್ರಿ ಅಂತ ಒಂದು ವ್ಯವಸ್ಥೆ. ಅದಕ್ಕೆ ಬರುವಂಥದ್ರೊಳಗೆ ಹಿರಿಯರು ಏನಾಗಲಿ ಮನೆಗೆ ಒಬ್ಬರು ಸೈನಿಕ ಮುಗಿಸುವಂಥ ಕೆಲಸ ಮಾಡ್ರಿ. ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆಗಿರ್ರಿ. ನೀವು ಹಾಕಿಕೊಟ್ಟಂಥ ಮಾರ್ಗದರ್ಶನದೊಳಗೆ ನಾವು ನಡೀತೇವೆ. ಮತ್ತು ಈ ದೇವಭೂಮಿ ಭಾರತ ದೇಶ ಅಂದ್ರೆ ಇವತ್ತು ಇಡೀ ವಿಶ್ವದೊಳಗೆ 136 ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರಗಳದಾವೆ, ಇಂಗ್ಲೀಷರ ರಾಷ್ಟ್ರಗಳು. ಇವತ್ತು 75 ರಾಷ್ಟ್ರಗಳು ಇಸ್ಲಾಮಿಕ್ ರಾಷ್ಟ್ರಗಳದಾವೆ. ಇಲ್ಲಿ ನಮ್ಮೊಳಗೆ ಈ ಮಣ್ಣಿನೊಳಗೆ ದ್ವೇಷ ಹುಟ್ಟಿಸಿ, ನಮ್ಮೊಳಗೆ ಜಾತಿ ಭೇದ ಕಲವೆ ಹುಟ್ಟಿಸಿ ನಮ್ಮನ್ನ ಹೊಡೆದಾಡ ಕಚ್ಚಿ ಬೇರೆ ಮಾಡ್ಕೆಸ ನಮ್ಮ ಸಂಪತ್ತನ್ನು ತೋರಿಸ್ಕೊಂಡ್ರೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಬರುವಂಥ ದಿನದೊಳಗೆ ನಿಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ, ನಿಮ್ಗೆಲ್ಲರಿಗೂ ಕೈ ಮುಗಿಸ್ಕೊಳ್ತೀವಿ. ನಾವು ಯಾರ ಕುಲ ಅಂದ್ರೆ ನಮ್ದು ರೈತ ಕುಲ ಒಂದ ಅನ್ನುವಂಥ ವಿಚಾರಕ್ಕೆ ಬರೋಣ. ನಮ್ದು ಏನಪ್ಪಾ ಅಂತಂದ್ರೆ ನಮ್ಮ ತಾಯಿ ಭೂಮಿ ತಾಯಿ ಅದರ ಅನ್ನುವಂಥ ವಿಚಾರ ಹೇಳೋಣ. ನಮ್ಗೆ ಯಾರು ಜನ್ಮ ಕೊಟ್ಟಾರ, ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಾರ, ಅವರೇ ನಮ್ಮ ಮೊದಲ ಗುರು, ಅವರೇ ನಮಗೆ ದೇವರು. ಕಣ್ಣಿಗೆ ಕಂಡಿಲ್ಲ, ಆದ್ರೆ ಅವ್ರಿಗೆ ಪ್ರತಿಯೊಂದನ್ನು ಏನು ನಮಗೆ ಕಲಿಸ್ಯಾರ ಅದು ಎಲ್ಲರೂ ಒಂದು ದೈವತ್ವದ ಕೊಡುಗೆ ಅಂತ, ಭಗವಂತ ಕೊಟ್ಟಂತ ಕೊಡುಗೆ ಅಂತ. ಅದಕ್ಕೆ ಯಾವ ತಂದೆ ತಾಯಿನೂ ಕೆಟ್ಟ ಮಕ್ಕಳಾಗ್ಲಿ ಅಂತ ಯಾವತ್ತೂ ಬಯಸೋರು. ಅದಕ್ಕೋಸ್ಕರ ಬರುವಂಥ ದಿನದೊಳಗೆ ಹಿರಿಯರ ಏನೋ ಬರಲಿ, ಹಿಂಗಾಗೈತಪ್ಪಣ್ಣ, ಹಿಂಗಾಗೈತಿ ಮಾರುತಿ ಡಾಕ್ಟ್ರೆ, ಹಿಂಗಾಗೈತಿ ಹಿರಿಯರ ಅಂತ ನೀವು ಯಾರೇ ಬಂದರೂ ಕೂಡ ನಾವು ನಿಮ್ಮ ಜೊತೆಗಿದ್ದೇವೆ. ಸಿದ್ಧಾನ್ನ ಇರ್ಬೋದು, ನೀವೆಲ್ಲರೂ ಇರ್ಬೋದು, ಪ್ರತಿಯೊಬ್ಬರು ಇವತ್ತು ನಿಮ್ಮ ಜೊತೆ ಹೃದಯಪೂರ್ವಕವಾಗಿ ನಿಂತು ನಾವು ಸೇವೆ ಮಾಡುವಂಥ ಒಂದು ಅವಕಾಶನ ನೀವೆಲ್ಲ ಒದಗಿಸಿಕೊಡ್ತೀರಿ ಅಂತೇಳಿ ನಮ್ಗೆ ತಿಳ್ಕೊಂಡು ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಸರ್, ನಮ್ಮ ಈ ಕಾರ್ಯಕ್ರಮ ಉದ್ದೇಶಿಸಿ ಸಂಘ ಉದ್ದೇಶಿಸಿ ಸವಿಸ್ತಾರ ಭಾಳ ಹೇಳಿದ್ರು. ಈಗ ರಾಜಕೀಯ ಮತ್ತು ಅದು ಯಾವ ರೀತಿ ಹಿರಿಯರ ಬಗ್ಗೆ ಮಂಟನ ಬಗ್ಗೆ ಅದು ಅವ್ರು ಹೇಳಿದ್ದು ಕರೆಕ್ಟ್ ಐತಿ. ಮುಂದೆ ಒಬ್ಬರು 4 ಮಂದಿ ಅದಾರ, ಒಬ್ಬರು ಪೈಲ್ವಾನ್ ಬಿಟ್ಟಿದ್ರು. ಈಗ ಏನಾಗೈತೆ ಅಂದ್ರೆ ಒಂದು ಸಾಕು 2 ಈಗಿನ ಜನ್ರೇಷನ್ದಾಗ ಹಿಂಗೆ ಹೊಂಟ್ರಿ. ಈಗ ಒಂದು ಹೋಗೈತೆ ಅಂತ ಅಂದ್ರೆ ಒಂದು ಕಳಿಸಿದ್ರೆ ಏನು ಕಾಡ್ಬೇಡಿ, ಇದಕ್ಕೂ ಮಿಲ್ಟ್ರಿ ಕಳ್ಸಾಕ್ ಸಹಿತ ನೋಡಿ ಒಬ್ಬೊಂದು ಹೋಗ್ಯಾರ ನನಗೆ. ಅದು ಆ ರೀತಿಯಾಗಿ ನಾವು ಬ್ರಿಟಿಷ್ಗೆ ಹೋಗ್ಯಾರ ಅಂದ್ರೆ ನಮ್ಮಲ್ಲೇನೋ ಬ್ರಿಟಿಷ್ ಹೋಗ್ಯಾರ.
ಬ್ರಿಟಿಷರು ನಮ್ಮಲ್ಲೇನ ಹುಟ್ಟ್ಯಾರ, ನಮ್ಮವರ ಬ್ರಿಟಿಷರಾಗ್ಯಾರ. ಹಿಂಗಾಗಿ ನಮ್ಮವ್ರು ನಮ್ಮನ್ನ ತುಳಿಯಾಕತ್ತಾರ ಮತ್ತು ಒಡೆದು ಹಾಳಾಕತ್ತಾರ. ಇದು ಈ ರಾಜಕಾರಣಿ ಅಂದ್ರೆ ಅಷ್ಟ ಸರಳ ಇಲ್ರಿ. ಈಗ ಮೊದಲಿನವ್ರು ಏನಿದ್ರು ಅಂದ್ರೆ ಅಲ್ಲಿ ಬಾಟಲ್ಲ ಕಟ್ಟಿ ಮೇಲೆ ಕುಂತ ಹಿಡಿಯಾರಂದ್ರೆ ಈ ಹುಡುಗರು ಹೋಗಾಕು ಹೆದರ್ತಿದ್ರು. ಹೆಣ್ಮಕ್ಳ ಶರಕ ಮುಚ್ಕೊಂಡು ಮಾಡಿ ಮುಚ್ಕೊಂಡು ಹೋಗ್ತಿದ್ರು. ಈಗ ಏನಾಗೈತಪ್ಪ ಅಂದ್ರೆ ಎಲ್ಲ ಈ ಏನು ಹೇಳೋದು ಬೇಡ, ಯಾಕಂದ್ರೆ ಎಲ್ಲ ನೋಡಿ ಹೇಳೋದು ಬೇಡ. ಆ ರೀತಿ ನಾವು ನಮ್ಮ ಮನ್ಯಾಗಾರ ನಾವು ಅದನ್ನು ಕಾಯ್ಕೊಂಡೇವು ಅಂತಂದ್ರೆ ನಮ್ಮನ್ನು ನೋಡಿ ಮತ್ತೊಬ್ಬರು ಕಾಯ್ಕೊಳ್ಳಿ. ನಾವು ಮತ್ತೊಬ್ರಿಗೆ ಅನ್ನೋದು ಬೇಡ. ಈಗ ಸಿದ್ಧಾಂತ ಅಂದ್ರೆ ನಿಮ್ಮ ಮನ್ಯಾಗ ಈಗ ಹಿಂಗಾಗೈತೆ ಅನ್ನೋದು ಬೇಡ. ನಮ್ಮ ಮನ್ಯಾಗ ನಾವು ಮಾಡ್ಕೊಂಡ್ರೆ ನಮ್ಮದು ನೋಡಿ ಅವ್ರು ಸಿದ್ಧಾಂತ ಕಲ್ತ್ಕೊಳ್ಳಿ, ಹಿಂಗೆ ಅದನ್ನು ನೋಡಿ ಅದನ್ನು ಕಲ್ತ್ಕೊಳ್ಳಿ. ನಿಮ್ಗೆ ಏನೋ ಯಾರಿಗೋ ಒಂದು ಕುಂದು ಕೊರತೆ ಆಗೈತಿ, ಇವತ್ತು ಅಣ್ಣಾರಿಗೆ ಬಂದು ಹೇಗ್ರಿ, ನಮ್ಮ ಅಧ್ಯಕ್ಷರಿಗೆ ಬಂದು ಹೇಗ್ರಿ, ಯಾಕೆ ಅವ್ರಿಗೆ ಬೇರೆ ಕೆಲಸ ಇದ್ರೆ ಬೇಕಾದಂಗೆ ಅವರು ಡಾಕ್ಟರ್ಟಿ ಮಾಡಿದ್ರನ್ನ ಅವ್ರಿಗೆ ಇದೈತಿ. ಯಾಕಂದ್ರೆ ಅವ್ರು ಮೊದಲಿಗಿಂತ ಒಂದು ಏಮ ಅಂದ್ರೆ ಏನಾರ ಒಂದು ಸಾಧಿಸ್ಬೇಕಲ್ಲ, ಏನಾರ ಮಾಡಬೇಕು, ನಮ್ಮಿಂದ ಒಂದು ಜನರಿಗೆ ಅನುಕೂಲ ಆಗ್ಬೇಕನ್ನುವಂಥ ವಿಚಾರಕ್ಕನ ಈ ಒಂದು ಸಂಘ ಹುಟ್ಟಾಕಿ ಹಿಂಗೆ ಮಾಡೋಣ ಅಂತೇಳಿ ನಾವು 4 ಮಂದಿ ಒಂದು 5-6 ಮಂದಿ ಕೂತ್ಕೊಂಡು ಮಾಡಿ ಈ ಕಾರ್ಯಕ್ರಮವನ್ನು ಈ ಸಂಘವನ್ನು ಸ್ಥಾಪಿಸೆವು. ಈ ಸಂಘ ಇನ್ನೂ ಎಲ್ಲರಿಗೂ ಅನುಕೂಲ ಆಗಲಿ. ನಾವು ಇಲ್ಲೇನಿದೆಯಲ್ಲ ನಮ್ಗೆ ಕಷ್ಟ ಬೇಡ, ಇನ್ನೂ ಇದ್ದವ್ರಿಗೂ ಈಗ ನೀವು 4 ಮಂದಿ ಹೇಳಿದ್ರಿ, ಅವರು ಏನೇ ಕೊಂದು ಕೊರತೆ ಐತಂದ್ರೆ ಇಂಥದ್ದು ಬಾರಪ್ಪ ಇಂಥದ್ದು ಹೋಗೋಣ ಅಂತೇಳಿ ಬಂದರೂ ಸಹಿತ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಹೇಳ್ತಾ ಈಗ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರಿಗೂ ವಂದನಾ ಅರ್ಪಣೆಗಳಿಂದ ಮುಕ್ತಾಯ ಮಾಡೋಣ. ಏನಾದರೂ ಡಿಸ್ಕಸ್ ಮಾಡೋಣ, ಮುಕ್ತವಾಗಿ ಚರ್ಚೆ ಮಾಡಿ. ಯಾಕಂದ್ರೆ ಮನಸ್ಸಿನಿಂದ ನಾವೇನು ಚರ್ಚೆ ಮಾಡ್ತೇವೆ ಇದು ಚರ್ಚಾತ್ಮಕ. ಎಲ್ಲರೂ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ಏನೇ ಸಮಸ್ಯೆಗಳು ಒಂದು ಮನೆಗಿರ್ಬೋದು, ಒಂದು ಸಮಾಜಕ್ಕಿರ್ಬೋದು, ಒಂದು ಊರಿಗಿರ್ಬೋದು, ಒಂದು ವ್ಯವಸ್ಥೆ ನಮ್ಮಿಂದ ಏನು